ಆಕಾಶವಾಣಿ ಮೈಸೂರು. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅರರೆ, ಏನ್ ಮಾಡ್ತಾ ಇದ್ದೀಯಾ? ಯಾರು ಯಾರು? ಇಲ್ಲಿ ನಾನು ಬೆದರು ಬೊಂಬೆ ಮಾತಾಡ್ತಾ ಇದ್ದೀನಿ. ಓ, ನೀನಾ? ಹಾ, ಪಕ್ಷಿಯಿಂದ ಹೊಲವನ್ನ ರಕ್ಷಿಸ್ತೇನೆ. ಆದ್ರೆ ಈ ಹಾನಿಕಾರಕ ರಾಸಾಯನಿಕದಿಂದ ಹೇಗೆ ರಕ್ಷಿಸಲಿ? ಅರ್ಥ ಆಗ್ಲಿಲ್ಲ. ನೋಡು ಮಗು, ನೀನು ವಿವೇಚನೆಯಿಲ್ಲದೆ ಮಣ್ಣಿಗೆ ರಾಸಾಯನಿಕ ಬೆರೆಸ್ತಾ ಇದ್ದೀಯಾ. ಮಣ್ಣಿನ ಆರೋಗ್ಯ ಕೆಟ್ಟು ಮಣ್ಣು ದುರ್ಬಲವಾದರೆ ಅದರ ಮೇಲ್ಮೈ ಹೇಗೆ ಆರೋಗ್ಯವಾಗಿರುತ್ತೆ? ಹಾ, ಮೊದಲು ಹೀಗಿರ್ಲಿಲ್ಲ. ನಿನ್ನ ಹಿರಿಯರನ್ನ ಕೇಳು, ಫಸಲು ಹೇಗೆ ಕಂಗೊಳಿಸ್ತಾ ಇತ್ತು, ಸಮೃದ್ಧಿಯಿಂದ ತುಂಬಿತ್ತು ಅಂತ. ಮಣ್ಣಿನ ಜೊತೆಗೆ ಜನರ ಆರೋಗ್ಯ ಕೂಡ. ಆದ್ರೆ ಎಲ್ರೂ ರಾಸಾಯನಿಕವನ್ನೇ ಹಾಕ್ತಾ ಇದ್ದಾರೆ. ಎಲ್ರೂ ಇಲ್ಲ ಮಗು, ಇಂದು ಕೂಡ ಲಕ್ಷಾಂತರ ರೈತರು ಪರಂಪರಾನುಗತ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಖರ್ಚು ಕಡಿಮೆ, ಅಧಿಕ ಲಾಭ. ನಿಜವೇ? ಹಾ, ಅನುಭವದಿಂದ ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ಬಿಸಿಲಲ್ಲಿ ನಿಂತಿಲ್ಲ. ಸರಿ, ಹಾಗಾದ್ರೆ ಇಂದಿನಿಂದಲೇ ನಾನು ಕೂಡ ರಾಸಾಯನಿಕ ಮುಕ್ತ ಕೃಷಿ ಮಾಡ್ತೀನಿ. ಮಣ್ಣು ಹಾಗೂ ಕೃಷಿಯೊಂದಿಗಿನ ನಮ್ಮ ಸಂಬಂಧ ಪರಂಪರಾನುಗತವಾದದ್ದು. ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ. ರೈತ ಬಾಂಧವರೇ, ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಪಾಲಿಮನೆ ತೋಟಗಾರಿಕೆ, ಸರ್ಕಾರದ ಸೌಲಭ್ಯಗಳು ಮತ್ತು ಪಾಲಿಮನೆ ಬೇಸಾಯದ ಸಾಧಕ ಬಾಧಕಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಜಯಪುರದ ಸಹಾಯಕ ತೋಟಗಾರಿಕಾ ಅಧಿಕಾರಿ ಡಾಕ್ಟರ್ ಅನ್ಸಾರ್ ಹುಸೇನ್ ಮತ್ತು ಮೈಸೂರು ತಾಲೂಕು ತಳೂರು ಗ್ರಾಮದ ಕೃಷಿಕ ಟಿಎಸ್ ಸೋಮಶೇಖರ್. ಸೋಮಶೇಖರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅನ್ಸಾರ್ ಹುಸೇನ್ ಅವರೇ ನಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ತಮ್ಮ ಬಗ್ಗೆ ಸೋಮಶೇಖರ್ ಅವರೇ. ಸರ್, ನಾನು ಮೈಸೂರು ತಾಲೂಕು ಜಯಪುರ ಬಳಿ ತಳೂರು ಗ್ರಾಮದ ವಾಸಿ. ನಾವು ಸಮಗ್ರ ಕೃಷಿ ಮಾಡ್ತಾಯಿದ್ದೀವಿ. ಅದರಲ್ಲಿ ಈಗ ಪಾಲಿಹೌಸ್ಗಳಲ್ಲಿ ಈಗ ಪ್ರಸ್ತುತ ಬೆಳೆ ಕಲರ್ ಕ್ಯಾಪ್ಸಿಕಮ್ ಬೆಳೀತಾಯಿದ್ದೀವಿ ಸರ್. ಜಮೀನು ಎಷ್ಟಿದೆ ಸೋಮಶೇಖರ್ ಅವರೇ? ಜಮೀನು ಇಲ್ಲಿ ಪಾಲಿಹೌಸ್ ವ್ಯಾಪ್ತಿಯಲ್ಲಿ 3 ಎಕರೆ 2 ಕುಂಟೆ ಇದೆ ಸರ್. ಇದಲ್ಲದೆ ಬೇರೆ ಕಡೆನೂ ಇದೆ ಸರ್ ಜಮೀನು. ಓಕೆ. ಈ ಪಾಲಿ ಮನೆಯಲ್ಲಿ ಬೆಳೆ ಬೆಳಿಬೇಕು ಅಂತ ತಮಗೆ ಅನಿಸಿದ್ದಾದ್ರೆ ಯಾಕೆ? ಸರ್, ನಾವು ಚಿಕ್ಕದ್ರಿಂದ ಅಗ್ರಿಕಲ್ಚರು ಮಾಡ್ಕೊಂಡೇ ಬೆಳೆದು ಬಂದಿದ್ದು, ವ್ಯವಸಾಯ ಮಾಡ್ಕೊಂಡು. ಅದರಲ್ಲಿ ಜೋಳ, ರಾಗಿ, ಹತ್ತಿ, ಕಮರ್ಷಿಯಲ್ ಅಂದರೆ ಹತ್ತಿ, ಜೋಳ, ರಾಗಿ, ಕಾಳು ಕಡ್ಡಿಗಳೆಲ್ಲ ಬೆಳ್ಕೊ ಬರ್ತಾಯಿದ್ದೋ. ಸೊ ಹೊಸದು ಏನಾದರೂ ಪ್ರಯತ್ನ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಈ ಬೋರ್ವೆಲ್ಲು ಮಾಡಿ, ತೋಟ ಮಾಡಿ, ಅದರಲ್ಲಿ ಬಾಳೆ, ಬೇರೆ ಬೇರೆ ವಾರ್ಷಿಕ ಫಸಲುಗಳು, ಅಲ್ಪಾವಧಿ ಫಸಲುಗಳು ಮತ್ತು ಬಹುವಾರ್ಷಿಕ ಫಸಲುಗಳನ್ನು ಬೆಳೀತಾ ಬಂದು, ಜೊತೆಗೆ ಈಗ ತೋಟಗಾರಿಕೆ ಇಲಾಖೆಗಳು, ವಿಶ್ವವಿದ್ಯಾನಿಲಯಗಳು ಅವ್ರ ಜೊತೆ ಒಡನಾಟ ಇಟ್ಕೊಂಡಾಗ ನಮಗೆ ಅವ್ರ ಸೆಮಿನಾರ್ಗಳಲ್ಲಿ ಅವರಗಳೆಲ್ಲ ಭಾಗವಹಿಸಿದಾಗ ಸೊ ವಿಜ್ಞಾನವನ್ನು ಅಳವಡಿಸ್ಕೊಂಡು ಹೊಸದು ಏನಾದ್ರು ಮಾಡಬೇಕಲ್ಲ ಅನ್ನೋ ಒಂದು ಹಂಬಲದಿಂದ ಪಾಲಿಹೌಸ್ ಮಾಡೋಣ ಅಂದ್ಬಿಟ್ಟು ಪಾಲಿಹೌಸ್ ಮಾಡಿದೆ ಸರ್. ಸರ್ಕಾರ ಯಾವ ಇಸ್ವಿಯಲ್ಲಿ ತಾವು ಶುರು ಮಾಡಿದ್ದು? 2016-17ರಿಂದ ಪಾಲಿಹೌಸ್ ಮಾಡಿದೆ ಸರ್. ಇಲ್ಲಿ ತನಕ 3 ಪಾಲಿಹೌಸ್, ಅರ್ಧ ಎಕರೆ ಒಟ್ಟಾರೆ 1.5 ಎಕರೆ ಪಾಲಿಹೌಸು ಸಿಕ್ಕಿದೆ ಸರ್ ನಮಗೆ. ಏನೇನು ಬೆಳೆ ಬೆಳೆದಿದ್ದೀರಿ ಇದುವರೆಗೆ ಪಾಲಿಹೌಸಲ್ಲಿ? ಪಾಲಿಹೌಸಲ್ಲಿ ನಾವು 5 ವರ್ಷ ಡೆಕೋರೇಷನ್ ಮಾಡುವಂಥ ಜರ್ಬೆರಾ ಫ್ಲವರ್ಸ್ ಬೆಳೆದೆ ಸರ್. ಅದರಲ್ಲಿ 6 ಕಲರ್ಗಳು ಹೂವು ಅದ್ಭುತವಾಗಿ 5 ವರ್ಷಗಳ ಕಾಲ ಅದನ್ನು ಬೆಳೆದು, ಮಿನಿ ಕುಕ್ಕಂಬರು, ಇಂಗ್ಲೀಷ್ ಕುಕ್ಕಂಬರ್ ಅಂತ ಹೇಳ್ತಾರೆ, ಅದನ್ನು ಬೆಳೆದು, ಅನಂತರ ಕ್ಯಾಪ್ಸಿಕಮ್ಮು, ಬಜ್ಜಿ ಮೆಣಸಿಕಾಯಿ, ಈ ಥರ ಬೆಳೀತಾ ಇದ್ದೀವಿ ಸರ್. ಹೇಗನ್ಸುತ್ತೆ ತುಂಬ ಸರ್ ಈಗ ಬೇಸಾಯ? ಪಾಲಿಹೌಸ್ನಲ್ಲಿ ಏನು ಅಂದರೆ, ಇದು ಒಂದು ನಿಗದಿತವಾಗಿ ಪ್ರತಿದಿನ ಕೆಲಸ ಇರ್ತದೆ ಸರ್ ಪಾಲಿಹೌಸ್ಗಳಲ್ಲಿ. ಒಂದು ಎರಡನೇದು ಏನು ಅಂದರೆ, 1 ಎಕರೆನಲ್ಲಿ ಪಾಲಿಹೌಸಲ್ಲಿ ಏನು ಉತ್ಪತ್ತಿ ಮಾಡ್ತೀವಿ, ಇದು ಹೊರ್ಗಡೆ 4 ಎಕರೆನಲ್ಲಿ ಬರೋಷ್ಟು ಉತ್ಪನ್ನವನ್ನು ಇದೊಂದಗಡೆ 1 ಎಕರೆನಲ್ಲಿ ತೆಗಿಬೋದು ಸರ್. ಅಂದರೆ ಆಳವಾದ ಆಸಕ್ತಿ ವಹಿಸಿ ಭಾರಿ
ಗಮನ ಇಟ್ಟು ಸೆನ್ಸಿಟಿವ್ ಆಗಿ ನಾವು ಗಮನಿಸಿ ಕ್ರಾಪನ್ನು ಉತ್ಪನ್ನಗಳನ್ನ ತೆಗಿಬೇಕಾಗತ್ತೆ ಸರ್. ಹೊರಗಡೆನೂ ತಾವು ಬೆಳೆ ಬೆಳೆದ ಅನುಭವ ಇದೆ ಸೋಮಶೇಖರ್ ಅವರೇ. ಇಳುವರಿ ಒಂದೇ ಪ್ಯಾರಾಮೀಟ್ರ್ ಇಟ್ಕೊಳ್ದಲ್ಲೇ ಈಗ ನಿಮ್ಗೆ ಏನು ಅನಿಸುತ್ತೆ, ಹೊರಗಡೆ ಬೆಳೆ ಬೆಳೆಯೋದು ಸುಲಭ ಅಂತಿರೋ ಪಾಲಿ ಮನೆಯಲ್ಲಿ ಬೆಳೆ ಬೆಳೆಯೋದು ಸುಲಭ ಅಂತಿರೋ? ಪಾಲಿ ಮನೆಯಲ್ಲಿ ಬೆಳೆಯುವಂಥ ಫಸಲುಗಳು ಈಗ ಹೊರಗಡೆಗೆ ಎಕ್ಸ್ಪೋರ್ಟ್ ಆಗುವಂಥದ್ದು ಬೆಳೀತಾ ಇದ್ದೀವಿ. ಈಗ ಆಮೇಲೆ ದೊಡ್ಡ ದೊಡ್ಡ ಬೆಂಗಳೂರು, ಡೆಲ್ಲಿ ಈ ಥರ ಮಾರ್ಕೆಟ್ಗಳಿಗೆ ಕೊಡುವಂಥದ್ದು ಉತ್ಪನ್ನಗಳು. ಹೊರ್ಗಡೆ ಬೆಳೆಯುವಂಥದ್ರಲ್ಲಿ ಅಲ್ಪಾವಧಿ ಟೈಮಲ್ಲೇ ಅದು ಕೂಳೆ ಆಗ್ತದೆ, ಅಂದರೆ ಬೇಗ ಕಟಾವು ಮುಗಿದೋಗುತ್ತೆ. ಇದು ಪ್ರೊಟೆಕ್ಟಿವ್ ಪಾಲಿಹೌಸಲ್ಲಿ ಪ್ರೊಟೆಕ್ಟಿವ್ ಕಲ್ಟಿವೇಷನ್ ಅಂದರೆ ನೆರಳು ಮನೆಯಲ್ಲಿ ಬೆಳೆಯೋದು ಏನಂದರೆ, ಈಗ 3 ತಿಂಗಳು ಮೇಲೆ ಹಾರ್ವೆಸ್ಟಿಂಗು ಕಟಿಂಗ್ ಶುರುವಾದರೆ ಸುಮಾರು 7, 8, 9, 10 ತಿಂಗಳು ತನಕನೂ ನಾವು ಕಟಿಂಗ್ ಮಾಡ್ಕೊಳ್ತಾ ಹೋಯ್ತಾ ಇರ್ಬೋದು. ಯಾವ ತಿಂಗಳಲ್ಲಿ ಒಂದು 2-3 ತಿಂಗಳು 4-5 ತಿಂಗಳಲ್ಲಿ ಒಳ್ಳೆ ಉತ್ತಮವಾದ ರೇಟ್ ಸಿಕ್ಬಿಟ್ರೆ ನಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಸರ್. ಈಗ ಆದಾಯ ಹೇಗೆ? ಈಗ 4 ಪಟ್ಟು ಹೆಚ್ಚು ಬೆಳಿಬೋದು ಅಂತಂದ್ರಿ, ಹೇಗೆ? ಈಗ ನೀವು ದಪ್ಪಮೆಣ್ಸಿನ್ಕಾಯಿನೇ ತಗೊಂಡ್ರೆ ಹೇಗೆ ಬರ್ತಾ ಇದೆ? ಏನು ಇಳುವರಿ ತಗೋತಾ ಇದ್ದೀರಿ? ಏನು ಆದಾಯ ಸಿಗ್ತಾ ಇದೆ? ಪಾಲಿಹೌಸ್ನಲ್ಲಿ ಸರ್, ಈಗ 1 ಎಕರೆ ಪಾಲಿಹೌಸಲ್ಲಿ ಒಂದು 25 ಟನ್ನು ಬೆಳೆಯೋಷ್ಟು ಕ್ಯಾಪ್ಸಿಕಮ್ಮನ್ನು ಬೆಳಿಬೋದು, ಒಂದು 25 ಟನ್ನು 30 ಟನ್ನಷ್ಟು ಕುಕ್ಕಂಬರ್ ಬೆಳಿಬೋದು, ವರ್ಷ ಪೂರ್ತಿ ಹೂಗಳ ಕುಯ್ತಾ ಇರ್ಬೋದು ಒಳಗಡೆ. ಸೊ ಈ ಥರ ಎಲ್ಲ ಇರ್ತದೆ ಸರ್. ಆದಾಯ ರೇಟು ಈಗ ಮಾರ್ಕೆಟ್ಗಳಲ್ಲಿ, ಆಮೇಲೆ ಇಡೀ ಓವರಾಲ್ ಇಂಡಿಯಾ ವಾತಾವರಣದ ಮೇಲೆ ಎಲ್ಲರೂ ತೊಂದರೆಗಳಾದಾಗ ನಮ್ಮಲ್ಲಿ ಬೆಳೆದಂಥ ವಸ್ತುಗಳಿಗೆ ತುಂಬ ರೇಟ್ ಸಿಗುತ್ತೆ ಸರ್. ಅವರೇಜು ಅಂದರೆ ಒಬ್ಬ ಅಫಿಸಿಯಲ್ ನೀಟಾಗಿ ನಮ್ಮ ಶ್ರಮವಹಿಸಿ ಇಡೀ ಕುಟುಂಬ ಜೊತೆಗೆ ಲೇಬರ್ಸಲ್ಲಿ ಸೇರ್ಕೊಂಡು ನಾವು ಮಾಡದೇ ಆದರೆ ಒಂದು ಒಳ್ಳೆ ಸಂಬಳ ತಗೊಂಡು ಜೀವನ ಮಾಡೋ, ಸುಖಕರವಾದ ಜೀವನ ಮಾಡೋ. ದಪ್ಪಮೆಣ್ಸಿನ್ಕಾಯಿ ಕನಿಷ್ಠ ಎಷ್ಟಕ್ಕೆ ಮಾರಿದ್ದೀರಿ, ಗರಿಷ್ಠ ಎಷ್ಟಕ್ಕೆ ಮಾರಿದ್ದೀರಿ? ಕನಿಷ್ಠ ಅಂದರೆ 50 ರೂಪಾಯಿ kg, ಅಂದರೆ 1 ಟನ್ಗೆ 50,000. ಜಾಸ್ತಿ ರೇಟು ಅಂದರೆ 1 ಟನ್ಗೆ 2 ಲಕ್ಷವರೆಗೂ ಕೂಡ ನಾವು ಪಡ್ಕೊಂಡಿದ್ದೀವಿ ಸರ್. ಯಾವತ್ತೂ ನಿಮಗೆ ಮಾರಾಟಕ್ಕೆ ಸಮಸ್ಯೆ ಆಗಿಲ್ವಾ? ಇಲ್ಲ ಸರ್, ನನಗೆ ಇಲ್ಲಿ ತನಕ ನಾನು ಏನೇ ಬೆಳೆದಿದ್ರು, ಸೊ ನಮ್ಮ ತೋಟಗಳು 2 ಜೊತೆಗೆ ಸುಮಾರು 35 ಎಕರೆ ನಾನು ಹಿಂದಿನ ಅನುಭವದಲ್ಲಿ 35 ಎಕರೆ ಲೀಸ್ ಮಾಡ್ಕೊಂಡು ಅಗ್ರಿಕಲ್ಚರ್ ಮಾಡಿದ್ದೀನಿ. ಸೊ ಇಲ್ಲಿ ತನಕ ನನಗೆ ಮಾರ್ಕೆಟಿಂಗ್ ಸಮಸ್ಯೆ ಬಂದಿಲ್ಲ ಸರ್. ಈ ಪಾಲಿ ಮನೆಯಲ್ಲಿ ನೀವು ಬೆಳಿತೀರಲ್ಲ, ಇದಕ್ಕೆ ಪ್ರತ್ಯೇಕವಾದ ಬೇಡಿಕೆ ಇರುತ್ತಾ ಅಥವಾ ಮಾಮೂಲಿ ಹೊರಗಡೆ ಬೆಳೆದಿರೋರ ಜೊತೆಗೇ ನಿಮ್ಮದು ಮಾರಾಟ ಆಗಿಬಿಡುತ್ತಾ? ಇಲ್ಲ ಸರ್, ಇದಕ್ಕೆ ಪ್ರತ್ಯೇಕವಾಗಿ ಮಾರ್ಕೆಟೆ. ಹೊರಗಡೆ ಫೀಲ್ಡಲ್ಲಿ ಬೆಳೆಯುವಂಥ ಉತ್ಪನ್ನಗಳು ನಾವು ಎಲ್ಲಾದರೂ ಮೈಸೂರು RMCನಲ್ಲಿ ಅಥವಾ ಗನ್ನೋಸು, ಮೈಸೂರು ಸಂಬಂಧಪಟ್ಟಂಗೆ ಅಥವಾ ಎಲ್ಲಾದರೂ ಬೈಬ್ಯಾಕು ಇಲ್ಲಿ ಮಾರ್ಬಿಡ್ಬೋದು. ಬಟ್ ಪಾಲಿಹೌಸಲ್ಲಿ ಉತ್ಪನ್ನಗಳನ್ನ ಬೈಬ್ಯಾಕ್ ಮಾಡ್ಕೋಬೇಕು. ಆಮೇಲೆ ಹೊರಗಡೆ ಬೆಂಗಳೂರು, ಡೆಲ್ಲಿ, ಹರಿಯಾಣ ಬೇರೆ ಅವ್ರ ದಳ್ಳಾಳಿಗಳ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಅಲ್ಲಿಗೆಲ್ಲ ಕಳಿಸ್ಬೇಕು. ಸೊ ಹಂಗಾಗಿ ಪಾಲಿಹೌಸ್ ಉತ್ಪನ್ನಗಳನ್ನ ಅಷ್ಟು ಕ್ವಾಲಿಟಿಯಾಗಿ ಚೆನ್ನಾಗಿ ಬಂತು ಅಂದರೆ ಹೊರದೇಶಕ್ಕೂ ಕೂಡ ಕಳಿಸುವಂಥ ವ್ಯವಸ್ಥೆಗಳಿರುತ್ತೆ ಸರ್. ಅನ್ಸರ್ ಹುಸೇನ್ ಅವರೇ, ಇಲಾಖೆಯಿಂದ ಈ ಪಾಲಿ ಮನೆ ಬೇಸಾಯಕ್ಕೆ ಯಾವ ರೀತಿಯ ನೆರವನ್ನು ಕೊಡ್ತೀರಿ? ಈಗ ನಮ್ಮ ಇಲಾಖೆಯಿಂದ ಸರ್, ತೋಟಗಾರಿಕೆ ಇಲಾಖೆಯಿಂದ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ NHM ಅಥವಾ MID ಅಂತ ಇದೆ, ಮಿಷನ್ ಆನ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಅಂತ. ಅದರಲ್ಲಿ ಆಸಕ್ತಿ ಇದ್ದವರು ರೈತರು ಅರ್ಜಿ ಹಾಕಿ ಅವ್ರ ಸಹಾಯಧನ ತೊಗೋಬೋದು. ಅದರಲ್ಲಿ 50% ಸಬ್ಸಿಡಿ ಹಂಗೆ ಇರುತ್ತೆ ಸರ್. ಹೇಳ್ತಾ ಹೋಗಿ ಸರ್ ವಿವರವಾಗಿ. 50% ಸಬ್ಸಿಡಿ ಇರುತ್ತೆ. ಅದರ ಮೇನ್ ಉದ್ದೇಶ ಏನಂದರೆ, ನಮ್ಮ ಇಲಾಖೆಯಿಂದ ಕೊಡೋದು ಉದ್ದೇಶ ಏನಂದರೆ, ಮೊದಲನೇದಾಗಿ ಪ್ರೊಡಕ್ಟಿವಿಟಿ ಪರ್ ಯೂನಿಟ್ ಏರಿಯಾ. ಅಂದರೆ ನೀವು ಹೊರಗಡೆ ಬೆಳೆದ್ರೆ ನಿಮಗೆ ಟೋಟಲ್ ಏರಿಯಾಕ್ಕೆ, ನೀವು ಎಕ್ಸಾಂಪಲ್ ಈಗ 10 ಗುಂಟೆ 1 ಎಕರೆ ಅಷ್ಟಿಗೆ ನೀವು ಈಲ್ಡ್ ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಟ್ ಇದರ ಪಾಲಿಹೌಸಲ್ಲಿ ಪರ್ ಸ್ಕ್ವೇರ್ ಮೀಟರ್ ಲೆಕ್ಕ ಮಾಡ್ತೀವಿ ನಾವು. ಪರ್ ಸ್ಕ್ವೇರ್ ಮೀಟರ್ ನಮಗೆ ಎಷ್ಟು ಇಳುವರಿ ಬರುತ್ತೆ. ಯಾಕಂದರೆ ಇಲ್ಲಿ ನಾವು ಲೋ ವಾಲ್ಯೂಮ್ ಹೈ ವ್ಯಾಲ್ಯೂ ಕ್ರಾಪ್ಸ್ ಆಲ್ಮೋಸ್ಟ್ ಗ್ರೋ ಮಾಡ್ತೀವಿ. ಮತ್ತು ನಿಮಗೆ ಕೀಟ ಮತ್ತು ರೋಗ ಬಾಧೆ ಕಡಿಮೆ ಇರುತ್ತೆ. ಯಾಕಂದರೆ ಆಲ್ ಓವರ್ ಪಾಲಿಹೌಸ್ ಸರೌಂಡಿಂಗ್ಸು ನೀವು 40% ಮೆಶ್ ಅಡಾಪ್ಟ್ ಮಾಡ್ತೀರಾ. ಅಲ್ಲಿಂದ ನಿಮಗೆ ಮೈನ್ಯೂಟ್ ಇನ್ಸೆಕ್ಟು ಮತ್ತು ಪೆಸ್ಟು ಎಲ್ಲ ಬರೋದು ಅವಾಯ್ಡ್ ಆಗುತ್ತೆ. ಮತ್ತು ನೀವು ಥ್ರೋಔಟ್ ಇಯರ್ ನೀವು ಬೆಳೆ ಬೆಳಿಬೋದು. ನಿಮಗೆ ಇದು ಕಾಲ ಮಿತಿ ಇಲ್ಲ. ಯಾವ ಥ್ರೋಟ್ ಏನು ಯಾವ ಬೆಳೆ ಬೇಕಾದ್ರೆ ಬೆಳಿಬೋದು. ಅದರಲ್ಲೂ ಹೈ ವ್ಯಾಲ್ಯೂ ಕ್ರಾಪ್ಸ್ ಬೆಳಿಬೋದು. ಆಮೇಲೆ ನೀವು ಏನು ನಿಮಗೆ ಕ್ವಾಲಿಟಿ ಬರುತ್ತಲ್ಲ, ಅದು ನೀವು ಗ್ರೇಡಿಂಗ್ ಮಾಡ್ಬೋದು. ಬೇಸ್ಡ್ ಆನ್ ಸೈಜು ಕ್ವಾಲಿಟಿ ಮೇಲೆ ಗ್ರೇಡಿಂಗ್ ಮಾಡಿ ನೀವು ಎಕ್ಸ್ಪೋರ್ಟಿಗೂ ಮಾಡ್ಬೋದು. ಮತ್ತು ನಿಮಗೆ ರೈತರಿಗೆ ಇನ್ನೊಂದು ಡೌಟ್ ಬರ್ಬೋದು, ಏನಂದರೆ ನೀವು ನಾನು ಯಾವ ಬೆಳೆ ಬೆಳಿಬೇಕು ಅಂತ ಸ್ವಲ್ಪ ಡೌಟ್ ಬರ್ಬೋದು. ಅದರಲ್ಲಿ ಮೊದಲನೇದಾಗಿ ತರಕಾರಿ ಹೋದರೆ ಕ್ಯಾಪ್ಸಿಕಮ್ ಬೆಳಿಬೋದು, ಆಮೇಲೆ ದಪ್ಪ ಮೆಣಸಿನಕಾಯಿ ಬೆಳಿಬೋದು, ಯುರೋಪಿಯನ್ ಕುಕುಂಬರ್ ಬೆಳಿಬೋದು, ಚೆರಿ ಟೊಮಾಟೋಸ್ ಬರುತ್ತೆ, ಮತ್ತು ಬ್ರೊಕೋಲಿ ಬೆಳಿಬೋದು. ಮತ್ತು ಫ್ಲವರ್ ಕ್ರಾಪ್ಸ್ ನೀವು ಸುತ್ತಮುತ್ತ ಬೆಂಗಳೂರು ಸೈಡ್ ನೋಡಿರ್ಬೋದು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಹೊಸೂರು ಬಾರ್ಡ್ರ್ ಎಲ್ಲ ನೋಡಿರ್ಬೋದು. ಅಲ್ಲಿ ಕಟ್ ಫ್ಲವರ್ಸ್ ಆಲ್ಮೋಸ್ಟ್ ಇರುತ್ತಾರೆ. ರೋಸು, ಕಾರ್ನೇಷನ್ನು, ಜರ್ಬೆರಾ, ಆರ್ಕಿಡ್ಸು, ಲಿಲಿಯಮ್ಸು, ಆಮೇಲೆ ಸೇವಂತಿಗೆ, ಅದೆಲ್ಲ ಎಸ್ಪೆಷಲಿ ಡ್ಯೂರಿಂಗ್ ವ್ಯಾಲೆಂಟೈನ್ಸ್ ಡೇಗೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ. ಅದು ಬಿಟ್ಟು ನೀವು ಲೋಕಲ್ ನೀವು ಹಳ್ಳಿಯಲ್ಲಿ ನೀವು ನೋಡ್ಬೋದು, ಒಬ್ಬ ಕಾಮನ್ ನರ್ಸರಿ ಮಾಡಿ ಅವನ್ನ ಸಸ್ಯಾಭಿವೃದ್ಧಿ ಮಾಡಿ ಡಿಮ್ಯಾಂಡ್ ಯಾವ್ದು ಲೋಕಲ್ ವೆರೈಟಿ ಇರುತ್ತೆ ಅದು ಬೇಕಾದ್ರೆ ಸೇಲ್ ಮಾಡ್ಕೊಂಡು ಅವನು ಇನ್ಕಮ್ ಜನರೇಟ್ ಮಾಡ್ಕೋಬೋದು. ನಿಮ್ಮ ಯೋಜನೆಗಳ ಬಗ್ಗೆ ಹೇಳಿ ಸರ್. ಎಷ್ಟು ಸಹಾಯಧನ ಕೊಡ್ತೀರಿ? ಈಗ
ನಮ್ಮ ಇಲಾಖೆಯಲ್ಲಿ ಬಂದರೆ ಸರ್ ಮಿನಿಮಮ್ ನಮಗೆ ರೈತರಿಗೆ 5 ಕುಂಟೆಯಿಂದ ಹಿಡ್ಕೊಂಡು 1 ಎಕರೆ ತನಕ ನಾವು ವರ್ಕ್ ಆರ್ಡ್ರ್ ಕೊಡ್ತೀವಿ, ಸಹಾಯಧನ ಕೊಡ್ತೀವಿ. 5 ಗುಂಟೆಯಿಂದ 1 ಎಕರೆ 1 ಎಕರೆ ಮೀನ್ಸ್ 500 ಸ್ಕ್ವೇರ್ ಮೀಟ್ರಿಂದ 4,000 ಸ್ಕ್ವೇರ್ ಮೀಟರ್ ತನಕ ಕೊಡ್ತೀವಿ. ಅದರಲ್ಲಿ ಈಗ ಎಕ್ಸಾಂಪಲ್ ಈಗ ಅವರು 500 ಸ್ಕ್ವೇರ್ ಮೀಟ್ರ್ ಹೋದರೆ ಏರಿಯಾ ಹೋದರೆ ಅದಕ್ಕೆ ಪ್ರೊಡಕ್ಷನ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ಯಾಕಂದರೆ ನಿಮಗೆ ಅಲ್ಲಿ ಎಲ್ಲ GI ಪೈಪ್ಸು ಮತ್ತು ಗಟಾರು ಮತ್ತು ಕ್ಲಾಡಿಂಗ್ ಮೆಟೀರಿಯಲ್ ಅದೆಲ್ಲ ಹಾಕ್ಬೇಕಾದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಿಮಗೆ ಪರ್ ಸ್ಕ್ವೇರ್ ಮೀಟ್ರು 1,200 ರೂಪಾಯಿ ಖರ್ಚು ಬರುತ್ತೆ. ಅದಕ್ಕೆ 1,200 ರೂಪಾಯಿಗೆ ನಮ್ಮ ಇಲಾಖೆಯಿಂದ 50% ಸಬ್ಸಿಡಿ ಹಂಗೆ 600 ರೂಪಾಯಿ ಬರುತ್ತೆ. ಅದೇ ನಿಮಗೀಗ 500ಕ್ಕಿಂತ 1,008 ಸ್ಕ್ವೇರ್ ಮೀಟ್ರ್ ಇದ್ದರೆ ಅದ್ರ ಟೋಟಲ್ ವೆಚ್ಚ ಪರ್ ಸ್ಕ್ವೇರ್ ಮೀಟ್ರು 1,050 ರೂಪಾಯಿ ಬರುತ್ತೆ. ಅದಕ್ಕೆ 50% ಸಬ್ಸಿಡಿ ಹಂಗೆ 525 ರೂಪಾಯಿ ಬರುತ್ತೆ. ಹಾಗೆ 1,008ರಿಂದ 2,080 ಸ್ಕ್ವೇರ್ ಮೀಟ್ರ್ ಇದ್ದರೆ 1,000 ರೂಪಾಯಿ ಪರ್ ಸ್ಕ್ವೇರ್ ಮೀಟ್ರ್ ರೈತರಿಗೆ ಖರ್ಚು ಮಾಡಬೇಕು. ಹಾಗಾಗಿ ಅದಕ್ಕೆ 500 ರೂಪಾಯಿ ಸಬ್ಸಿಡಿ ಬರುತ್ತೆ. ಹಾಗೆ 2,080 ಸ್ಕ್ವೇರ್ ಮೀಟ್ರಿಂದ 4,000 ಸ್ಕ್ವೇರ್ ಮೀಟ್ರ್ ಇದ್ದರೆ 950 ರೂಪಾಯಿ ಪರ್ ಸ್ಕ್ವೇರ್ ಮೀಟ್ರ್ ಖರ್ಚು ಬರುತ್ತೆ. ಅದಕ್ಕೆ 475 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಏರಿಯಾ ಜಾಸ್ತಿ ಆದಷ್ಟು ಕಡಿಮೆ ಖರ್ಚು ಕಡಿಮೆ ಬರುತ್ತೆ ಸರ್. ಓಕೆ, ಅಂದರೆ ಇದು ಪ್ರಾಜೆಕ್ಟ್ ಮೋಡಲ್ಲಿ ಪ್ರಾಜೆಕ್ಟ್ ಮೋಡಲ್ ಮಾಡ್ತೀವಿ ಸರ್. ಓಕೆ, ಪ್ರಾಜೆಕ್ಟ್ ಮೋಡಲ್ ಮಾಡ್ತೀವಿ. ಫಸ್ಟ್ ಏನು ಮಾಡ್ತೀವಿ ಅಂದರೆ ನಮ್ಮದು ಇಲಾಖೆಯಿಂದ ನಾವು ಒಂದು ಪರ್ ಸ್ಕ್ವೇರ್ ಮೀಟ್ರ್ ಎಷ್ಟು ಖರ್ಚು ಬರುತ್ತೆ ಅಂತ ಒಂದು ಎಸ್ಟಿಮೇಟ್ ರೇಟ್ ಇರುತ್ತೆ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಈಗಾಗಲೇ 38 ಕಂಪ್ನಿಗಳು ಬಂದು ಅನುಮೋದನೆ ಮಾಡ್ಕೊಂಡಿದ್ದೀವಿ, ಫ್ಯಾಬ್ರಿಕೇಟರ್ಸು. ಅವರು ಏನು ಮಾಡಬೇಕಂದ್ರೆ ರೈತರಿಗೆ ನಾವು ಕಾಂಟ್ಯಾಕ್ಟ್ ಕೊಡ್ತೀವಿ, ಅವ್ರ ಕಡೆಯಿಂದ ರೈತರು ಪಾಲಿಯೋಸ್ ಮಾಡಬೇಕು. ಈಗ ಉದಾಹರಣೆ ಹೇಳೋಕ್ಕಾದರೆ ಈಗ ಎಕ್ಸಾಂಪಲ್ ಈಗ ಒಬ್ಬ ರೈತ 1,000 ಸ್ಕ್ವೇರ್ ಮೀಟ್ರ್ ಮಾಡಬೇಕಂತಿದ್ರೆ ನಾವೇನು ಮಾಡ್ತೀವಿ, ಕಾರ್ಯದೇಶ ವರ್ಕ್ ಆರ್ಡ್ರ್ ಕೊಟ್ಟಾಗಮೇಲೆ ಅವ್ರು ಡೈರೆಕ್ಟು ಫ್ಯಾಬ್ರಿಕೇಟರ್ ನಂಬರ್ ಕೊಡ್ತೀವಿ, ಒಂದು 38 ಕಂಪ್ನಿದು. ಅವ್ರೇನು ಮಾಡಬೇಕು, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಫ್ಯಾಬ್ರಿಕೇಟರ್ ಏನು ಮಾಡ್ತಾನೆ, ಅವ್ರ ರೈತರ ಜಮೀನಿಗೆ ವಿಸಿಟ್ ಮಾಡಾದ್ಮೇಲೆ ಅವ್ನಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ, ಉದಾಹರಣೆಗೆ 1,000 ಸ್ಕ್ವೇರ್ ಮೀಟ್ರ್ ಇದ್ದರೆ ಒಂದು 10 ಲಕ್ಷನ 11 ಲಕ್ಷ ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ ಅಂತ ಕೊಡ್ತಾನೆ. ರೈತರ ಹತ್ರ ಫುಲ್ ಕ್ಯಾಶ್ ಅಮೌಂಟ್ ಇದ್ದರೆ ಕ್ಯಾಶ್ ಕೊಟ್ಟು ಮಾಡ್ಕೋಬೋದು, ಇಲ್ಲಾಂದರೆ ಲೋನ್ ಹೋಗ್ತೀನಿ ಅಂದರೆ ಲೋನು ಹೋಗ್ಬೋದು. ಈಗ ಲೋನ್ ಹೋದರೆ ಅವರು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡಬೇಕು, ಯಾವಾಗ ಬಿಲ್ಲಿಂಗ್ ಎಲ್ಲ ಆಗಬೇಕಾದ್ರೆ. ಈಗ ಅವ್ರು ಕೊಡ್ತಾರೆ, ಟೋಟಲ್ ಎಸ್ಟಿಮೇಟ್ ಕಾಸ್ಟ್ ಕೊಟ್ಟಾದಮೇಲೆ ಫ್ಯಾಬ್ರಿಕೇಟರ್ ಬಂದು ಇನ್ಸ್ಟಾಲ್ ಮಾಡ್ತಾನೆಲ್ಲ ಮಾಡಾದ್ಮೇಲೆ ನಮಗೆ ಈಗ ಡಿಟೇಲ್ ಪ್ರಾಜೆಕ್ಟ್ ಆಫ್ ರಿಪೋರ್ಟು, ಆಮೇಲೆ ಬ್ಲೂ ಪ್ರಿಂಟು, ಆಮೇಲೆ GST ಬಿಲ್ಸು ಇದೆಲ್ಲ ಸಬ್ಮಿಷನ್ ಮಾಡಬೇಕು ಸರ್. ಅಂದರೆ ಮೊದಲಿಗೆ ನಿಮ್ಮ ಇಲಾಖೆಗೆ ಅರ್ಜಿ ಆಗಬೇಕು. ಫಸ್ಟ್ ನೀವೇನು ಮಾಡಬೇಕು ಸರ್, ಯಾರು ರೈತರ ಬಂದ್ರು ಹೋಬಳಿ ಮತ್ತು ತೊಡೆಗೆ ಅಧಿಕಾರಿ ಇರ್ತಾರೆ, ಅವ್ರಿಗೆ ಸಂಪರ್ಕ ಮಾಡಬೇಕು. ಇಲ್ಲಾಂದರೆ ಎಲ್ಲ ತಾಲೂಕಲ್ಲಿ ಹಿರಿಯ ಸಹಾಯಕ ತೋಟ ನಿರ್ದೇಶಕರು, ಜಿಲ್ಲಾ ಪಂಚಾಯತಿ ಆಫೀಸ್ ಇರುತ್ತೆ, ಅಲ್ಲಿ ಹೋಗಿ ರೈತ ಅರ್ಜಿ ಆಗಬೇಕು. ಅರ್ಜಿ ಆಗಬೇಕಾದ್ರೆ ನಮ್ಮ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಪ್ಲಿಕೇಶನ್ ಫಾರ್ಮೇಟ್ ಇರುತ್ತೆ. ಆ ಫಾರ್ಮೇಟಲ್ಲಿ ಅವ್ರದ್ದು ಆಧಾರ್ ಕಾರ್ಡು, RTC, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ. ಮತ್ತು ಇದರ ನಾವು ಫಲಾನುಭವಿಗಳು ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಅಂದರೆ, ಒಬ್ಬ RTC ಹೋಲ್ಡರ್ ಇರಬೇಕು, ಒಬ್ಬ ಜಂಟಿ RTC ಇದ್ದರೆ ಅವನು ಅಪ್ಲೈ ಮಾಡ್ಬೋದು, ಮಹಿಳಾ RTCನ ಅಪ್ಲೈ ಮಾಡ್ಬೋದು. ಆಮೇಲೆ ಸಣ್ಣ ಮತ್ತು ಅತಿ ಸಣ್ಣ ರೈತ ಇರ್ತಾನೆ, ಅವನು ಅಪ್ಲೈ ಮಾಡ್ಬೋದು. ಮತ್ತು ಜನರಲ್ಲು, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಮಹಿಳೆಯರು, ಅತಿ ಸಣ್ಣ ಮತ್ತು ಸಣ್ಣ ರೈತ ಅವರೆಲ್ಲ ಅಪ್ಲೈ ಮಾಡ್ಬೋದು. ಸೋಮಶೇಖರ್ ಅವರೇ, ಈಗ ನೀವು ಹೇಗೆ ಪಾಲಿ ಮನೆ ಕಟ್ಕೊಂಡ್ರಿ ಹೇಳಿಯಪ್ಪ ನಿಮ್ಮ ಅನುಭವನ. ಸರ್, ನಾವು ಈ ಬೋರ್ವೆಲ್ ಮಾಡಿದ್ಮೇಲೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ಬಾಳೆ ಎಲ್ಲ ಬೆಳೀತಿದೆ ಸರ್. ಬಾಳೆ ಎಲ್ಲ ಬೆಳೆದಾಗ ನಮಗೆ ಅದು ಕೂಡ ಒಳ್ಳೆ ಫಲಿತಾಂಶ ಸಿಕ್ತಿತ್ತು. ನಮಗೆ ಮುಖ್ಯವಾಗಿ ಸರ್, ನಾವು ಈ ಸೆಮಿನಾರ್ಗಳಲ್ಲಿ ತೋಟಗಾರಿಕೆ ಇಲಾಖೆಗಳು ಮತ್ತು ವಿಶ್ವವಿದ್ಯಾನಿಲಯಗಳು, ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಮಾಡ್ತಕ್ಕಂಥ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತಿದ್ದರಿಂದ ನಮಗೂ ಯಾಕೆ ಪಾಲಿವಾಸು ಮಾಡಬಾರ್ದು, ನೀರಿನ ಸೌಲಭ್ಯ ಇದೆ, ಆಮೇಲೆ ಜಮೀನಿದೆ, ಒಳ್ಳೆಯ ಉತ್ಪನ್ನಗಳನ್ನ ಯಾಕೆ ಬೆಳೆಯಬಾರ್ದು ಅಂದ್ಬಿಟ್ಟು ನಾವು 2016-17ರಲ್ಲಿ ನಾವು ಅರ್ಜಿ ಸಲ್ಲಿಸ್ತೋ ತೋಟಗಾರಿಕೆ ಇಲಾಖೆಗೆ. ನಮಗೆ ಆವಾಗ 1/2 ಎಕರೆ ನಮಗೆ ಸಾಂಕ್ಷನ್ ಮಾಡಿಕೊಟ್ರು. ಆವಾಗ ನಾವು ವಸ್ತು ಪಾಲಿವಾಸ ಆವಾಗ ದಪ್ಪ ಮೆಣಸಿಕಾಯಿ ಹಾಕಿದೋ ನಮಗೆ ಸ್ವಲ್ಪ ಗೊಂದಲ ಆಯಿತು. ಪಾಲಿ ಹೌಸ್ನ ಹ್ಯಾಕೆ ಕಟ್ಟಿದ್ರಿ ಅದನ್ನು ಹೇಳಿ. ನಮಗೆ ನೀವು ಇಲಾಖೆಯಿಂದ ಸಹಾಯಧನ ತೊಗೊಂಡಿದ್ದೀರಾ? ಹೌದು ಸರ್, ಹೌದು. ಅರ್ಧ ಎಕರೆಗೆ 50% ಸಬ್ಸಿಡಿ ಕೊಟ್ಟಿದ್ದಾರೆ ಸರ್. ಓಕೆ. ಕೊಟ್ಟು ಫ್ಯಾಬ್ರಿಕೇಟ್ರ್ ಹತ್ರ ಹೋದೋ, ಫ್ಯಾಬ್ರಿಕೇಟ್ರು ನಮಗೆ ಆವಾಗ ನಮ್ಮ ಮೈಸೂರು ಜಿಲ್ಲೆಗೆ ಮೋಸ್ಟ್ಲಿ ನಂದು ಫಸ್ಟು ಪಾಲಿವಾಸು ಅನಿಸುತ್ತೆ 2016-17ರಲ್ಲಿ ಬೆಳೆ ಬೆಳೆಯೋದು. ಆವಾಗ ನಿಜಗುಣಮೂರ್ತಿ ಅಂತವ್ರು ಇದ್ದರು, ಅವರು ನಮಗೆ ಅದನ್ನು ಮಾಡಿಕೊಟ್ರು. ತುಂಬ ಇವಾಗದು ಇಲ್ಲಿ ತನಕ ನಾವು ಉಳಿಸ್ಕೊ ಬಂದಿದ್ದೀವಿ ಪಾಲಿವಾಸನ್ನು. ನಿಮಗೆ ಏನೂ ಗೊತ್ತಿರಲಿಲ್ಲ ಅದ್ರ ಬಗ್ಗೆ, ಹೇಗೆ ಅವ್ರು ಕಟ್ಟಿದ್ದೆಲ್ಲ ಸರಿ ಅಂತ ಒಪ್ಕೊಂಡ್ರ? ಹೇಗೆ ಯಾವ ರೀತಿ ಕಟ್ಟಿದ್ರು ಅವರು? ಏನೇನು ಮೆಟೀರಿಯಲ್ ಹಾಕಿದ್ರು? ಗುಣಮಟ್ಟ ಹೇಗೆ ಪರೀಕ್ಷೆ ಮಾಡಿಕೊಂಡ್ರಿ ನೀವು? ಅಧಿಕಾರಿಗಳು ಬಂದು ಅದನ್ನು ಇನ್ಸ್ಪೆಕ್ಷನ್ ಮಾಡ್ತಾರೆ ಸರ್. ಗೇಜು ಎಷ್ಟು ಸೈಜ್ ಇರಬೇಕು, ಗಟರ್ ಯಾವುದು ಇದಿರಬೇಕು, ನಟ್ಟುಗಳು ಹಿಂಗಿರಬೇಕು, ಪೇಪರು ಎಷ್ಟು ಮೇಲ್ಗಡೆ ಆಗ್ತಕ್ಕಂಥ ಪೇಪರು, ಅದೆಲ್ಲ ಅಧಿಕಾರಿಗಳು ಮಧ್ಯೆ ಮಧ್ಯೆ ಬಂದು ನಮಗೆ ನೋಡ್ಕೊಳ್ಳಿ, ಅವ್ರು ಬಂದು ನೋಡ್ಕೊತಾ ಇರ್ತಾರೆ. ಯುವ ಅಧಿಕಾರಿ, ದೊಡ್ಡ ಅಧಿಕಾರಿಗಳು ಬಂದು ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಬಿಲ್ಲು, ನಮಗೆ ಅವ್ರಿಗೆ ಬಿಲ್ ಸ್ಯಾಂಕ್ಷನ್ ಮಾಡ್ತಾರೆ ಸರ್. ಅದು ಯಾವುದೇ ರೀತಿಯಾದಂಥ ಮೋಸಗಳಾಗಿಲ್ಲ ಸರ್ ಅಲ್ಲಿ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇನ್ನೂ ಹೆಚ್ಚಿನ ಗಮನ ವಹಿಸಿ ನೋಡ್ಕೋಬೇಕು.
ಸೋಮಶೇಖರ್ ಅವರೇ, ಒಂದೇ ಸರಿ ನೀವು ಅರ್ಧ ಎಕರೆ ಬೆಳಿಬೇಕು ಅಂತ ತೀರ್ಮಾನ ಮಾಡಿದ್ರೆ ಪಾಲಿ ಹೌಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ನಾವು ಒಂದು ನರ್ಸರಿ ಮಾಡಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡಿದೆ ಸರ್. ಅದು ಅರ್ಧ ಎಕರೆನೇ ಸರು ಆಗ ನಮಗೆ ಮಾಡಿಕೊಟ್ರು ಇಲಾಖೆಯಲ್ಲಿ. ಅರ್ಧ ಎಕರೆ ಹಾಕಿದ್ಮೇಲೆ ನರ್ಸರಿಗೆ ಅಷ್ಟು ಬೇಡಿಕೆ ಇರಲಿಲ್ಲ ಸರ್. ಆಗ ನಾವು ಕ್ರಾಫ್ಟ್ ಮಾಡೋದು ಸರಿ ಅಂದ್ಬಿಟ್ರೆ ನಾವು ಬೆಂಗಳೂರಿಂದ ಗಿಡ ತರಿಸ್ಬಿಟ್ಟು ಕ್ಯಾಪ್ಸಿಕಮ್ ಮಾಡಿದೆ. ಈಗ ಇತ್ತೀಚೆಗೆ ಕಟ್ಟಿದ್ದು? ಇತ್ತೀಚೆಗೆ ಕಟ್ಟೋದ್ರಲ್ಲಿ ಅರ್ಧ ಎಕರೆ, ಅದರಲ್ಲಿ ಒಂದು 9 ಲಕ್ಷ ಚಿಲ್ಲರೆ ಕೊಟ್ಟು ಸರ್. ಹೌದಾ? ಸಬ್ಸಿಡಿ ಅವರೇ ತಗೊಂಡ್ರು. ಅದು ಸಬ್ಸಿಡಿಗಳಲ್ಲಿ ಕೆಲವರು ಒಂದು ಸ್ವಲ್ಪ ಸಣ್ಣ ಪುಟ್ಟ ದೋಷ ಲೋಪದೋಷ ಆಗಿರೋದು ಇರದೇ ಸರ್. ಬಟ್ ಅದೆಲ್ಲ ಕಂಡಾಗ ನಾವು ನೋಡಿದಾಗ ಅನಿಸುತ್ತೆ ಪಾಲಿಹೌಸ್ಗಳಲ್ಲಿ ಇನ್ನೂ ಏನೇನಿದೆ ಅನ್ನೋದು ನಮಗೆ ಸ್ವಲ್ಪ ಇತ್ತೀಚೆಗೆ ಗೊಂದಲ ಆಗುತ್ತೆ ಸರ್. ಒಟ್ಟಿನಲ್ಲಿ ಪಾಲಿಹೌಸ್ ಬೆಳೆಗೆ ಪಾಲಿಹೌಸ್ ಬೇಕು, ಆ ಥರದಲ್ಲಿ ಮೈಂಡ್ ಸೆಟ್ ಮಾಡ್ಕೋಬೇಕು ಅನಿಸುತ್ತೆ ಸರ್ ನಮಗೆ. ಇಲಾಖೆ ವತಿಯಿಂದ ಪಾಲಿ ಮನೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕತೆಗಳು ಅಥವಾ ಬೇರೆ ಬೇರೆ ಯೋಜನೆಗಳು ಏನಾದ್ರು ಇದ್ರೂ ದಯಮಾಡಿ ಹೇಳಿ. ಅದು ಏನಂದರೆ ಸರ್, ಈಗ ಫಸ್ಟು ರೈತರು ಬಂತ ಅರ್ಜಿ ಹಾಕ್ತಾರಲ್ಲ ಸರ್, ಅರ್ಜಿ ಹಾಕ್ಮೇಲೆ ಅವ್ರಿಗೆ ನಾವು ಸ್ಪಾಟಿಗೆ ವಿಸಿಟ್ ಮಾಡ್ತೀವಿ, ಪ್ರೀ ಇನ್ಸ್ಪೆಕ್ಷನ್ ಮಾಡ್ತೀವಿ. ಪ್ರೀ ಇನ್ಸ್ಪೆಕ್ಷನ್ ಮಾಡಾದ್ಮೇಲೆ ಅದು ಹಸಿರು ಲಾಗಿನಿಗೆ ಪುಷ್ ಮಾಡಿಕೊಂಡು ಆಮೇಲೆ ನಾವು ನಮ್ಮ AHO ಲಾಗಿನಿಂದ SCDH ಲಾಗಿನ್ ಪುಷ್ ಮಾಡಿ ಆಮೇಲೆ JDH ಜಾಯಿಂಟ್ ಆಫ್ ಹಾರ್ಟಿಕಲ್ಚರ್ ಕಾರ್ಯಾದೇಶ ಕೊಡ್ತೀವಿ. ಕಾರ್ಯಾದೇಶ ಕೊಟ್ಟಾದ್ಮೇಲೆ ಅವ್ರು ಫ್ಯಾಬ್ರಿಕೇಟರ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಮ್ಗೆ ಏನು ಮಾಡ್ತಾರೆ, ಬಿಲ್ಲೆಲ್ಲ ಸಬ್ಮಿಷನ್ ಮಾಡ್ತಾರೆ ಸರ್. ಕಂಪ್ಲೀಟ್ ವರ್ಕ್ ಆದಮೇಲೆ ಹಂತದಲ್ಲಿ ಸಹಾಯಕ ತೋಟಾಧಿಕಾರಿ ಹಂತದಲ್ಲಿ ಹೋಗಿ ವಿಸಿಟ್ ಮಾಡ್ತಾರೆ. ಫಸ್ಟ್ ಇನಿಷಿಯಲ್ ಗ್ರೂಟಿಂಗ್ ಸ್ಟೇಜ್, ಫೌಂಡೇಶನ್ ಹಾಕಿರ್ತಾರಲ್ಲ ಆ ಸ್ಟೇಜಲ್ಲಿ ನೋಡ್ತೀವಿ. ಆಮೇಲೆ ಎರೆಕ್ಷನ್ ಸ್ಟೇಜ್, 3 ಹಂತದಲ್ಲಿ ಫೋಟೋ ತೊಗೊಳ್ತೀವಿ. ಎರೆಕ್ಷನ್ ಸ್ಟೇಜ್ ನೋಡ್ತೀವಿ, ಆವಾಗ ನಾವು ಎಲ್ಲ ಮೆಜರ್ಮೆಂಟ್ ಮಾಡ್ತೀವಿ. ಉದಾಹರಣೆ ಹೇಳೋಕ್ಕಾದ್ರೆ ಫೌಂಡೇಶನ್ ಪೈಪ್ ಎಷ್ಟು ಥಿಕ್ನೆಸ್ ಇದೆ, ಆಮೇಲೆ ಗಟಾರ್ ಪೈಪ್ ಎಷ್ಟು ಥಿಕ್ನೆಸ್ ಇದೆ, ಆಮೇಲೆ ಟಾಪ್ ಆರ್ಚ್ ಟ್ರಸ್ಸು, ಬಾಟಮ್ ಆರ್ಚ್ ಟ್ರಸ್ಸು, ಎಕ್ಸ್ ಬ್ರೇಜಿಂಗು, ಅದೆಲ್ಲನೂ ಮೆಜರ್ಮೆಂಟ್ ಮಾಡ್ತೀವಿ. ವರ್ನಿಕಲ್ ಪೇಪರ್ಸ್ ತೊಗೊಂಡೋಗಿ ಅದು ಮೆಜರ್ಮೆಂಟ್ ಮಾಡಿ ಎಷ್ಟು ಉದ್ದ ಮತ್ತು ವಿಡ್ತ್ ಡಯಾಮೀಟ್ರ್ ಎಷ್ಟಿದೆ ಅಂತ ಮೆಜರ್ಮೆಂಟ್ ಮಾಡ್ತೀವಿ. ಆಮೇಲೆ ಅದು ಆದಮೇಲೆ ಕ್ಲಾಡಿಂಗ್ ಮೆಟೀರಿಯಲ್ ಶೀಟ್ ಹಾಕ್ತಾರಲ್ಲ ಸರ್, ಶೀಟ್ ಅದು 200 ಮೈಕ್ರಾನ್ ಇರಬೇಕು ಅಥವಾ 800 kg, ಅದು ಒಂದು ಚೆಕ್ ಮಾಡ್ತೀವಿ. ಅದು ಆಲ್ರೆಡಿ ಪ್ರಿಂಟ್ ಆಗಿರುತ್ತೆ. ಆಮೇಲೆ ಅವರು ಆ್ಯಂಟಿ ಚೇಂಬರ್ ಮುಂದ್ಗಡೆ ಡೋರ್ ಹತ್ರ ಆ್ಯಂಟಿ ಚೇಂಬರ್ ಇರುತ್ತೆ. ಒಂದು ಆ್ಯಂಟಿ ಚೇಂಬರಲ್ಲಿ ಫ್ರಂಟ್ ಒಂದು ಡೋರು, ಒಳಗೆ ಒಂದು ಡೋರ್ ಕೊಟ್ಟಿರ್ತಾರೆ. ರೈತರು ಏನು ಮಾಡಬೇಕಂದ್ರೆ ಫಸ್ಟ್ ಡೋರ್ ಓಪನ್ ಮಾಡ್ತಿರಲ್ಲ, ಅವಾಗ ಎಲ್ಲರೂ ಒಳಗೆ ಆ್ಯಂಟಿ ಚೇಂಬರ್ ಒಳಗೆ ಬಂದು ಕ್ಲೋಸ್ ಮಾಡ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಡೋರ್ ಇರುತ್ತೆ ಅಲ್ಲಿ ಒಳಗೆ ಹೋಗಬೇಕು. ಯಾಕಂದರೆ ಅಲ್ಲಿಂದಾನೇ ನಿಮಗೆ ಆಲ್ಮೋಸ್ಟ್ ಎಲ್ಲ ಪೆಸ್ಟ್ ಡಿಸೀಸಸ್ ಎಲ್ಲ ಅಲ್ಲಿಂದಾನೇ ಎಂಟ್ರಿ ಆಗ್ಬಿಡುತ್ತೆ. ಅದು ಮಾಡಬೇಕು. ಅದಾದಮೇಲೆ ವಿಸಿಟ್ ಮಾಡುವಾಗ ನಾವು ನೋಡ್ತೀವಿ ಅವರು ಫಾಗರ್ಸ್ ಹಾಕಿರಬೇಕು, ಮತ್ತು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಡಾಪ್ಟ್ ಮಾಡಬೇಕು, ಮತ್ತು 40% ಮೆಶ್ಶು, ಆಲ್ ಓವರ್ ಸರೌಂಡಿಂಗ್ 40% ಮೆಶ್ಶು. ಆಮೇಲೆ ಸೈಡ್ ವೆಂಟಿಲೇಷನಿಗೆ ರೋಲಿಂಗ್ ಪೈಪ್ ಕೊಟ್ಟಿರ್ತಾನೆ. ಇನ್ ಕೇಸ್ ಅದು ಟೆಂಪ್ರೇಚರ್ ಮ್ಯಾನಿಪುಲೇಟ್ ಮಾಡೋಕ್ಕೆ. ಇನ್ ಕೇಸ್ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ರೋಲ್ ಪೈಪ್ ಎತ್ಕೊಂಡು ವೆಂಟಿಲೇಷನ್ ಪರ್ಪಸ್ ಯೂಸ್ ಮಾಡ್ಕೊ. ಇಲ್ಲಾಂದರೆ ಚಳಿ ವೆದರ್ ಇದ್ದರೆ ಅದು ರೋಲ್ ಪೈಪು ಕವರ್ ಮಾಡಿಕೊಡ್ಬೇಕು. ಆವಾಗ ಗಿಡಕ್ಕೆ ಆಲ್ಮೋಸ್ಟು ನೀವು ಪಾಲಿಹೌಸ್ ಬೆಳಿಬೇಕಾದ್ರೆ ನೀವು ಕಾರ್ಬನ್ ಡೈಆಕ್ಸೈಡ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಅರೌಂಡ್ 1000 to 3000 ppm ಇರಲೇಬೇಕು ಒಂದು ಗಿಡ ಬೆಳವಣಿಗೆ ಆಗಬೇಕಾದ್ರೆ. ಪ್ಲಸ್ ಟೆಂಪ್ರೇಚರು ಮ್ಯಾನಿಪುಲೇಟ್ ಮಾಡ್ಕೋಬೋದು. ಮತ್ತು ಅದರಲ್ಲೇ ನೀವು ಗಿಡ ಈಗ ಆಲ್ರೆಡಿ ಸೀಡಿಂಗ್ಸ್ ಎಲ್ಲ ಹಾಕಿದ್ದೀರಾ ಅಂತ ತಿಳ್ಕೊಳ್ಳಿ. ಸೀಡಿಂಗ್ಸ್ ಹಾಕಿದ್ಮೇಲೆ ಅದರ ಫಿಲ್ಟರ್ ವೆಂಚರ್ ಮುಖಾಂತರನೇ ನೀವು ಗೊಬ್ಬರ ಎಲ್ಲ ಕೊಡ್ಕೋಬೋದು. ಮತ್ತು ಟೆಂಪ್ರೇಚರ್ ಜಾಸ್ತಿ ಅಂದರೆ ಫಾಗರ್ಸ್ ಆನ್ ಮಾಡ್ಕೊಂಡು ಟೆಂಪ್ರೇಚರ್ ಕೂಲ್ ಡೌನ್ ಮಾಡ್ಕೋಬೋದು. ಮತ್ತು ನಾವು ರೈತರು ನಮ್ಮ ಇಲಾಖೆನ ಈಗ ಪಾಲಿಹೌಸ್ ಕಂಪ್ಲೀಟ್ ಆಯ್ತು, ನಾವು ಬಿಲ್ ಮಾಡಿಕೊಟ್ರಿ ಅಂತ ತಿಳ್ಕೊಳ್ಳಿ. ಆಮೇಲೆ ರೈತರು ಬಂದು ನಾವು ಬೆಳೆ ಬೆಳಿತೀನಿ, ನಾನು ಬೆಳೆಗೂ ಸಹಾಯಧನ ಇದೆ ಅಂತೇಳಿ ಬೆಳೆಗೂ ನಾವು ಸಹಾಯಧನ ಮಾಡ್ಕೊಡ್ತೀವಿ. ಉದಾಹರಣೆ ಹೇಳೋಕ್ಕಾದ್ರೆ ಈಗ ಕ್ಯಾಪ್ಸಿಕಮ್ ಬೆಳೆದಾರೆ ಅಂದರೆ ಪರ್ ಸ್ಕ್ವೇರ್ ಮೀಟರ್ ಲೆಕ್ಕ ಹಾಕಿ, ಅಲ್ಲೂ ಎಲ್ಲ ಪರ್ ಸ್ಕ್ವೇರ್ ಮೀಟರ್ ಲೆಕ್ಕ ಆಗೋದು 150 rupees ಖರ್ಚು ಬರುತ್ತೆ ಪರ್ ಸ್ಕ್ವೇರ್ ಮೀಟರ್. ಅದರಿಂದ 50% ಸಬ್ಸಿಡಿ ಹಿಂಗೆ 75 ರೂಪಾಯಿ ಬರುತ್ತೆ. ಹಾಗೆ ಆರ್ಕಿಡ್ ಅಂಥೋರಿಯಂ ಮಾಡ್ತೀವಿ ಅಂದರೆ ರೈತ ಅಂದರೆ 700 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಖರ್ಚು ಬರುತ್ತೆ. ಅದಕ್ಕೆ 350 ರೂಪಾಯಿ ಬರುತ್ತೆ ಸ್ಕ್ವೇರ್ ಫೀಟ್ ಸಬ್ಸಿಡಿ. ಆಮೇಲೆ ಕಾರ್ನೇಷನ್ ಜರ್ಬರ ಮಾಡ್ತಾರೆ 600 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಖರ್ಚು ಬರುತ್ತೆ. ಅದಕ್ಕೆ ಒಂದು 300 ರೂಪಾಯಿ ಸ್ಕ್ವೇರ್ ಮೀಟರ್ ಸಬ್ಸಿಡಿ ಬರುತ್ತೆ. ಹಾಗೆ ರೋಸ್ ಮತ್ತು ಸೇವಂತಿಗೆ ಮಾಡಿದ್ರೆ 450 ರೂಪಾಯಿ ಪರ್ ಸ್ಕ್ವೇರ್ ಮೀಟರ್ ಖರ್ಚು ಬರುತ್ತೆ. 225 ರೂಪಾಯಿ ಪರ್ ಸ್ಕ್ವೇರ್ ಮೀಟರ್ ರೈತರಿಗೆ ಸಹಾಯಧನ ಕೊಡುತ್ತಾರೆ. ಅಂದರೆ ನೀವು ಬರೀ ಪಾಲಿ ಮನೆ ನಿರ್ಮಾಣಕ್ಕಷ್ಟೇ ಸಹಾಯ ಕೊಡಲ್ಲ, ಬೇರೆ ಬೆಳೆ ಬೆಳೆಯೋಕ್ಕೂ ಕೂಡ ನೀವು ಸಹಾಯ ಮಾಡ್ತೀರಿ ಅಲ್ವಾ? ಫಸ್ಟ್ ಟೈಮ್ ಮಾತ್ರ ಕೊಡ್ತಾರೆ ಸಹಾಯ ಬೆಳೆ ಬೆಳೆದ್ರೆ ಫಸ್ಟ್ ಟೈಮ್. ಮತ್ತೆ ಆಮೇಲೆ ಬೆಳೆ ಸೆಕೆಂಡ್ ಟೈಮಿಗೆ ಕೊಡಲ್ಲ ಸರ್. ಕೊಡಲ್ಲ. ಫಸ್ಟ್ ಟೈಮ್ ಏನು ಮಾಡ್ತಾರೆ, ನಮ್ಗೆ ಫಸ್ಟ್ ಟೈಮ್ ಪಾಲಿಹೌಸ್ ಮಾಡಿ ಅದಕ್ಕೆ MID ಗೈಡ್ಲೈನ್ಸ್ ಪ್ರಕಾರ ನಾವು ಕೊಡಬೇಕಂತ ಇರುತ್ತೆ. ರೈತ ಅರ್ಜಿ ಹಾಕಿದರೆ ನಾವು ಕೇಳಿಲ್ಲ ಅಂದರೂ ನಾವು ಇಲಾಖೆಯಿಂದ ಮಾಡ್ಕೊಡ್ತೀವಿ ಸರ್. ಹೇಳಿ ಸೋಮಶೇಖರ್, ಯಾವ ತರಹ ಬೆಳೆ ಬೆಳಿತೀರಿ, ಏನೇನೆಲ್ಲ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡಿದ್ದೀರಿ ಪಾಲಿ ಮನೆಯಲ್ಲಿ? ಈಗ ಸರ್ ಸೀಡ್ಲಿಂಗಲ್ಲಿ ಈಗ ಕ್ವಾಲಿಟಿ ಸೀಡ್ ಹಾಕ್ಬೇಕು ಸರ್. ಅಂದರೆ ಪಾಲಿಹೌಸು ಕಲ್ಟಿವೇಷನ್ ಅಂದರೆ ಒಂಥರ 5 ಸ್ಟಾರ್ ಹೋಟೆಲ್ ಕಟ್ದಂಗೆ ಲೆಕ್ಕ ಇಟ್ಕೋಬೇಕು ನಾವು. ಒಂದು ಸ್ಕ್ವೇರ್ ಫೀಟು ಕೂಡ ನಾವು ವೇಸ್ಟ್ ಮಾಡಬಾರ್ದು. ಆಮೇಲೆ ಪಾಲಿಹೌಸ್ ಕಟ್ಬಿಟ್ಟು 1 ತಿಂಗಳು 2 ತಿಂಗಳು 3 ತಿಂಗಳು ಖಾಲಿ ಬಿಡೋದು ಅವೆಲ್ಲ ಮಾಡೋಕ್ಕೋಗ್ಬಾರ್ದು ಸರ್. ಯಾಕಂದರೆ ಬಂಡವಾಳ ಇನ್ವೆಸ್ಟ್ಮೆಂಟು ರೈತರು ಹಾಕಿರ್ತೀವಿ, ಬ್ಯಾಂಕ್ ಲೋನ್ ತಗೊಂಡಿರ್ತೀವಿ. ಸೊ ಇದರ ಆಧಾರದ ಮೇಲೆ ಶ್ರಮವಹಿಸಿ ಉತ್ತಮ ಗುಣಮಟ್ಟದ ಗಿಡಗಳನ್ನ ತರಿಸ್ಕೋಬೇಕು. ಅಲ್ಲ, ಮೊದಲನೇದು ಮಣ್ಣಿನ ಸಿದ್ಧತೆ ಅಂತ ಪಾಲಿ ಮನೆಯಲ್ಲಿ, ಅಲ್ಲಿಂದ ಶುರು ಮಾಡಿ. ಮಣ್ಣಿನ ಸಿದ್ಧತೆ ಮಾಡ್ಕೊಳ್ಳುವಾಗ ಸರ್ ನಾವು ಹಸಿರೆಲೆ ಗೊಬ್ಬರ ಡಯಾಂಚ
ಸೆಣಬು, ಜೋಳ, ಆಮೇಲೆ 5-6 ಥರ ಕಾಳು ಎಲ್ಲ ಚೆಲ್ಬಿಡ್ತೀವಿ ಸರ್. ಅದು ಹೂವು ಹಂತಕ್ಕೆ ಬಂದಾಗ ಅದನ್ನು ನೋಟ್ರಿ ಹೊಡಿಸಿ ಒಳಗಡೆ ಭೂಮಿಗೆ ಸೇರಿಸ್ತೀವಿ ಸರ್. ಜೊತೆಗೆ ಕೊಟ್ಟಿಗೆ ಗೊಬ್ಬರಗಳು ಒಂದು 20 ಟ್ರಾಕ್ಟರ್ ಗೊಬ್ಬರ ಹಾಕ್ತೀವಿ ಸರ್. ಅದಕ್ಕೆ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಅವೆಲ್ಲ ಹಾಕಿ ಮಿಕ್ಸ್ ಮಾಡಿ ಬಯೋ ಫರ್ಟಿಲೈಸರ್ನ ಅದು ಉತ್ತಮ ಗುಣಮಟ್ಟವಾಗಿ ಬಂದ ಒಂದು 20-25 ದಿವಸ ಬಿಟ್ಟು ಅದನ್ನು ಕೂಡ ಭೂಮಿಗೆ ಸೇರಿಸ್ತೀವಿ ಸರ್ ಗೊಬ್ಬರನ. ನಂತರದಲ್ಲಿ ಬೇವಿನ ಹಿಂಡಿ, ಕ್ವಾಲಿಟಿ ಬೇವಿನ ಹಿಂಡಿ ಸರ್. ಬೇವಿನ ಹಿಂಡಿ ಕೂಡ ಬೆಡ್ಗೆ ಹಾಕ್ತೀವಿ. ಇವೆಲ್ಲ ಹಾಕ್ಬಿಟ್ಟು ಉಳಿಸಿ ಚೆಂದಾಗಿ ರೆಡಿ ಮಾಡ್ಕೊಂಡು ಬೆಡ್ ಮಾಡಿಸಿ ಅದಕ್ಕೆ ಡ್ರಿಪ್ ಇರಿಗೇಷನ್ನು ಮಾಡಿ ಬೆಡ್ ಮೇಲೆ 2 ಲೈನು ಗಿಡಗಳು ಬರಬೇಕು. 1.5 ಅಡಿಗೆ. ತರಕಾರಿಗಳಿಗೂ ಡಿಫ್ರೆನ್ಸ್ ಇದೆ, ಹೂಗಳ ಗಿಡಗಳಿಗೂ ಒಂಚೂರು 1/4 ಅಡಿ ಹೆಚ್ಚು ಕಡಿಮೆಗಳು ಬರ್ತದೆ. ಸೊ ಗೈಡ್ಲೈನ್ ಇದೆ ಸರ್, ಅದು ಒಂದೊಂದು ಕ್ರಾಪ್ಗೂ ಆ ಥರ ಗೈಡ್ಲೈನಲ್ಲಿ ನಾವು ಗಿಡಗಳನ್ನ ನಾಟಿ ಮಾಡ್ತೀವಿ ಸರ್. ಈ ತಳಿ ಎಲ್ಲಿಂದ ತೊಗೊಂಬರ್ತೀರಿ? ಸಸಿ ಆಗಲಿ ತಳಿ? ಬೆಂಗಳೂರಲ್ಲಿ ಪಾಲಿಯೋಸ್ಗೆ ಅಂತಲೇ ಸುಮಾರು ನರ್ಸರಿಗಳು ಇವೆ ಸರ್. ಅಲ್ಲಿಂದ ಕ್ವಾಲಿಟಿ ಗಿಡಗಳನ್ನ. ದಪ್ಪ ಮೆಣಸಿನ್ಕಾಯಿ ಅಂದರೆ ಯಾವ ತಳಿ ತರ್ತೀರಿ? ಏನಾದ್ರು ನೆನಪಿದೆಯಾ? ಪಚ್ಚೋಟ ಮತ್ತು ಸುಬಾನ್ ಅಂತ, ಶುಭಮ್ ಮತ್ತು ಬಚಾಟ, ರಿಜ್ವಾನ್ ಕಂಪ್ನಿಯವ್ರದ್ದು. ಅದಕ್ಕೆ ತರ್ಸಾಕ ಬಣ್ಣದ ಕ್ಯಾಪ್ಸಿಕಮ್. ಹೌದು ಸರ್ ಅಲ್ವಾ? ದೊಣ್ಣೆ ಮೆಣಸಿಗೆ, ಬಣ್ಣದ ದೊಣ್ಣೆ ಮೆಣಸಿಗೆ, ಯೆಲ್ಲೋ ಮತ್ತು ರೆಡ್, ಯೆಲ್ಲೋ ರೆಡ್ ಗ್ರೀನ್. ಫ್ಲವರು ಜರ್ಬೇರ ಹಾಕಬೇಕು ಅಂದ್ರೆ KF ಬಯೋಟೆಕ್ ಪೂನಾ ಇದರಿಂದ ತರ್ತೀವಿ ಸರ್. ಅಂದರೆ ನಾವು ಯಾವಾಗ ಫಸಲನ್ನ ಬೆಳಿತೀವಿ ಅವು ಎಲ್ಲಿ ಚೆನ್ನಾಗಿ ಕ್ವಾಲಿಟಿ ಮತ್ತು ಉತ್ತಮವಾದಂಥ ಇಳುವರಿ ಸಿಗುತ್ತೆ, ರೋಗ ಕಮ್ಮಿ ಇರ್ತದೆ, ಅದನ್ನು ನಾವು ಸ್ವಲ್ಪ ನೋಡಿ ನಮಗಿಂತಲೂ ಅಲ್ಲೆಲ್ಲ ಹೋಗಿ ನೋಡ್ಕೊಬರ್ತೀವಿ ಸರ್. ಬೇರೆ ಬೇರೆ ಪಾಲಿವಾಸಿಗಳೆಲ್ಲ ನೋಡಿ ಅನುಭವ ಇರೋರ ಜೊತೆ ಒಡನಾಟ ಇಟ್ಕೊಂಡಿದ್ದೀವಿ ಸರ್. ಸೊ ಅವರು ಯಾವ್ಯಾವ ನರ್ಸರಿಗಳಲ್ಲಿ ಟ್ರಿಪ್ಸು, ಮೈಟ್ಸು, ಜಾಪಿಡ್ಸು ಜೊತೆಗೆ ಫಂಗಿಸೈಡ್ ಸಮಸ್ಯೆಗಳಾಗ್ತದೆ, ಇಲ್ಲಿ ಈ ನರ್ಸರಿ ಸ್ವಲ್ಪ ಚೆನ್ನಾಗಿ ಕೊಡ್ತಾರೆ, ಆ ನರ್ಸರಿ ಗಿಡ ಚೆನ್ನಾಗಿ. ಯಾಕಂದರೆ ನಮಗೆ 16 ಅಂದರೆ 20 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ, ಅನುಭವ ಇದೆ. ಅದರಿಂದ ಎಲ್ಲಿ ಉತ್ತಮ ಗುಣಮಟ್ಟದ್ದು ಕೊಡ್ತಾರೆ ಅಂತ ಅದು ತಿಳ್ಕೊಂಡು ಅಲ್ಲಿಂದ ಗಿಡಗಳನ್ನ, ಯಾಕಂದರೆ ಒಂದೊಂದು ಗಿಡಗಳು ಈಗ ಜರ್ಬೇರ ಗಿಡ ಹಾಕ್ತೀವಿ ಅಂದರೆ ಒಂದು ಗಿಡಕ್ಕೆ 42 ರೂಪಾಯಿ ಇದೆ. 1 ಎಕರೆನಲ್ಲಿ 24,000 ಗಿಡ ಹಾಕಬೇಕು. ಅಷ್ಟು ಬಂಡವಾಳ ಹಾಕುವಾಗ ನಾವು ರೈತರು ಭಾರಿ ಜಾಗ್ರತೆ ವಹಿಸಬೇಕಾಗುತ್ತೆ ಸರ್. ಕ್ಯಾಪ್ಸಿಕಮ್ಮು ಗಿಡ ಹಾಕಬೇಕಾದ್ರೂ ಅದು 12-13 ರೂಪಾಯಿ, 14 ರೂಪಾಯಿ ತನಕನೂ ಒಂದು ಗಿಡದ ರೇಟ್ ಇದೆ. 1 ಎಕರೆನಲ್ಲಿ ಸುಮಾರು 11,000 ಗಿಡ ನಾಟಿ ಮಾಡಬೇಕು. ಗಿಡದ ಬಂಡವಾಳನೇ ತುಂಬ ಆಗುತ್ತೆ ಸರ್. ಸೊ ಹಂತವಾಗಿ ನಾವು ಅದು 3 ತಿಂಗಳು ಕಟಿಂಗ್ ಬರೋ ತನಕ ಸುಮಾರು 8 ಲಕ್ಷ ರೂಪಾಯಿ ನಾವು ಕ್ರಾಪ್ಗೆ ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಸರ್. ಆನಂತರ ಇನ್ನೂ ಪ್ರತಿ ಸರಿನೂ ಹೆಂಗೆ ಮೇಂಟೈನ್ ಮಾಡ್ಕೊ ಹಂಗೇ 10 ತಿಂಗಳು, 11 ತಿಂಗಳು, 1 ವರ್ಷ ತನಕ ಮೇಂಟೈನ್ ಮಾಡಿ ಆನಂತರದಲ್ಲಿ ಹಾರ್ವೆಸ್ಟಿಂಗ್ ಬಂದಾಗೂ ಕೂಡ ಅದಕ್ಕೆ ಏನು ಪೋಷಕಾಂಶಗಳು, ಪ್ರಧಾನ ಪೋಷಕಾಂಶಗಳಾಗ್ಬೋದು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗ್ಬೋದು, ಅದನ್ನು ಯಥೇಚ್ಛವಾಗಿ ಸ್ವಲ್ಪ ಈ ಏನು ಗೊಬ್ಬರಗಳು, ಸಾವಯವ ಗೊಬ್ಬರಗಳ ಜೊತೆಗೆ ಬಯೋ ಫರ್ಟಿಲೈಸರ್ಗಳ ಜೊತೆಗೆ ಸ್ವಲ್ಪ ಆರ್ಗ್ಯಾನಿಕ್ಗಳ ಜೊತೆಗೆ ಜೀವಾಮೃತಗಳು ಇವೆಲ್ಲನೂ ಕೊಡೋದ್ರ ಜೊತೆಗೆ ಈ ಒಂದು ರಾಸಾಯನಿಕ ಅವರು ಕಂಪ್ನಿಯವರು ಕೂಡ ನಮಗೆ ಗಿಡ ಸೀಡು ಕೊಟ್ಟವರು ಹೇಳಿರ್ತಾರೆ ಸರ್. ಅದರಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ರಾಸಾಯನಿಕಗಳನ್ನ ನಾವು ಈ ಥರ ಸಾವಯವ ಪದ್ಧತಿಯಲ್ಲಿ ಜಾಸ್ತಿ ಬೆಳೀತಾ ಇದ್ದೀವಿ ಸರ್. ಈಗೇನು ನೀವು ಪಟ್ಟಿ ಮಾಡಿದ್ರಲ್ಲ ತರಕಾರಿಗಳು, ಅದು ಬಿಟ್ಟು ಬೇರೆದನ್ನು ಬೆಳೆಯೋಕ್ಕಾಗಲ್ವಾ? ನೋಡಿಲ್ವಾ ನೀವು? ಬೆಳಿಬೋದು ಸರ್. ಏನು ಬ್ರಕೋಲಿ ಬೆಳಿಬೋದು. ಹೂಗಳು ಒಂದು 10-15 ವೆರೈಟೀಸ್ ಹೂ ಇದೆ ಸರ್. ಡಚ್ಚು ಎಕ್ಸ್ಪೋರ್ಟ್ ಆಗ್ತಿದೆ ಸರ್. ಡಚ್ಚು 5-6 ಥರ ಕಲರ್ಗಳಿದೆ. ಡಚ್ ರೋಸ್ ಬೆಳಿಬೋದು, ಜರ್ಬೇರ ಬೆಳಿಬೋದು, ಕಾರ್ನೇಷಿಯನ್ ಹೂವು ಬೆಳಿಬೋದು. ಫ್ರೂಟ್ಸಲ್ಲಿ, ವೆಜಿಟೇಬಲ್ಸಲ್ಲಿ ಈಗ ಕ್ಯಾಪ್ಸಿಕಮ್ಮು, ಇಂಗ್ಲೀಷ್ ಕುಕ್ಕಂಬರು, ಈ ಥರ ಎಲ್ಲ ಬೆಳಿಬೋದು. ಬೇಕಾದಷ್ಟು ಪಾಲಿಯೋಸ್ ಮಾಡಿದೆ ಅಂದರೆ ಸರ್ ಬೇಕಾದಷ್ಟು ಬೆಳೆಗಳನ್ನ, ಕ್ವಾಲಿಟಿ ಬೆಳೆಗಳನ್ನ ಬೆಳಿಬೋದು ಸರ್. 5 ಸ್ಟಾರ್ ಹೋಟ್ಲ್ಗಳಿಗೆ, ಆಮೇಲೆ ಎಕ್ಸ್ಪೋರ್ಟ್ ಹೊರದೇಶಗಳಿಗೆ ಕಳಿಸುವಂಥ ಆಹಾರ ಉತ್ಪನ್ನಗಳನ್ನ ಬೆಳಿಬೋದು ಸರ್. ತಂತ್ರಜ್ಞಾನ ತುಂಬ ಸುಲಭನಾ ಅನ್ಸರ್ ಹುಸೇನ್ ಅವರೇ? ಯಾಕೆಂದರೆ ಪಾಲಿ ಹೌಸಲ್ಲಿ ಥ್ರಿಪ್ಸು ಮತ್ತು ಪಿಟ್ಸ್ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಅಂತಾರೆ. ಆಮೇಲೆ ಬೇರೆ ಏನು ಹೊರಗಡೆ ಬರ್ದಲೇ ಇರೋವಂತಹ ಕೀಟಗಳು, ರೋಗಗಳು ಇಲ್ಲಿ ಬರ್ತವೆ ಅಂತ ಹೇಳ್ತಾರೆ. ಮತ್ತು ಸಿಂಪರಣೆ ನಿರಂತರವಾಗಿ ಮಾಡ್ತಾ ಇರಬೇಕು. ಮತ್ತು ರೋಗಿಂಗ್ ಅಂತ ನಾವೇನು ಹೇಳ್ತೀವಿ, ಕಾಯಿಲೆ ಬಂದಿರೋನು ತೆಗಿತಾ ಇರಬೇಕು. ಆಗಲೇ ಸೋಮಶೇಖರ್ ಅವರು ಹೇಳ್ದಂಗೆ ಪ್ರತಿಯೊಂದು ಗಿಡನೂ ನೋಡ್ಕೋಬೇಕು. ಹೇಗೆ ಏನಂದರೆ ಸರ್, ಇನಿಷಿಯಲಿ ಸ್ಟಾರ್ಟಿಂಗ್ ಇದರಲ್ಲೇ ಸಾಯಿಲ್ ಫ್ಯೂಮಿಗೇಷನ್ 4% ಫಾರ್ಮಲಿನ್ ಟ್ರೀಟ್ಮೆಂಟ್ ಮಾಡಿ ಸಾಯಿಲ್ ಫ್ಯೂಮಿಗೇಷನ್ ಮಾಡಿಬಿಟ್ರೆ, ಪ್ಲಸ್ ಇವರು ಹೇಳ್ದಂಗೆ ಹಸಿರೆಲೆ ಗೊಬ್ಬರ ಅದೆಲ್ಲ ಸಿಂಪಡಣೆ ಮಾಡಿ, ಕೊಟ್ಟಿಗೆ ಗೊಬ್ಬರ, ಟ್ರೈಕೋಡರ್ಮಾ, ಸೂಡೋಮೋನಾಸ್ ಎಲ್ಲ ಯೂಸ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಒಂದು 90% ಪ್ಲಸ್ ಸೆಲೆಕ್ಷನ್ ಆಫ್ ವೆರೈಟೀಸ್. ಯಾವ ತಳಿ ಹಾಕ್ತೀರಾ, ಪೆಸ್ಟ್ ಡಿಸೀಸ್ ರೆಸಿಸ್ಟೆಂಟ್ ಇದೆಯಾ ಅಂಥದ್ದು ವೆರೈಟಿ ಸೆಲೆಕ್ಷನ್ ಮಾಡಿ ಹಾಕ್ಬಿಟ್ರೆ ನಿಮಗೆ 90% ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಆದರೂ ಈಗ ಮೇಜರಾಗಿ ಏನಾಗುತ್ತೆ ಅಂದರೆ ಸರ್, ರೈತ ಈಗ ಪಾಲಿಯೋಸ್ ಒಳಗೆ ಬರ್ತಾನೆ, ಹೊರಗಡೆಯಿಂದ ನಡ್ಕೊ ಬರ್ತಾನೆ ತಿಳ್ಕೊಳ್ಳಿ, ಅಲ್ಲೊಂದು ಕೈಕಾಲು ತೊಳ್ಕೊಂಡು ಹೋಗಬೇಕು. ಮತ್ತು 4% ಫಾರ್ಮಿನಲ್ಲಿ ಕೈಕಾಲು ಡಂಚ್ ಮಾಡ್ಕೊಂಡು ಹೋದರೆ ನಿಮ್ಗೆ ಆಲ್ಮೋಸ್ಟ್ ನಿಮಗೆ 90% ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಇನ್ ಕೇಸ್ ಅದು ಬಂದ್ರೂ
ಪೆಸ್ಟ್ ಬಂದುಬಿಟ್ರೆ ಯೂನಿಫಾರ್ಮಿಟಿ ಇರುತ್ತಲ್ಲ ಪಾಲಿಯೋಸ್ ಒಳಗಡೆ ನಿಮಗೆ ಫಾಸ್ಟಾಗಿ ಸ್ಪ್ರೆಡ್ ಆಗ್ಬಿಡುತ್ತೆ. ನೀವು ಇನಿಷಿಯಲಿ ಪೀರಿಯಡಲ್ಲಿ ನೀವು ಗಿಡ ಮಾನಿಟರ್ ಮಾಡ್ತಿದ್ದೆ, ಇನಿಷಿಯಲ್ ಪೀರಿಯಡಲ್ಲಿ ನೀವು ಕೆಮಿಕಲ್ ಔಷಧಿನ ಸ್ಪ್ರೇ ಮಾಡಿದ್ರೆ ಅಲ್ಲಿ ನೀವು ಹತೋಟಿ ತೊಗೊಂಡು ಕಂಟ್ರೋಲ್ ಮಾಡ್ಕೋಬೋದು ಸರ್. ಈಗ ಕಟಾವಿನ ನಂತರದ ಏನು ಪ್ರೋಸೆಸ್ಸಿಂಗು ಮತ್ತೊಂದು ಅದಕ್ಕೂ ನಿಮ್ಮ ಇಲಾಖೆ ಏನಾದರೂ ಅಂಥದ್ದು ಅದಕ್ಕೆ ಏನೂ ಇಲ್ಲ ಸರ್, ಸಬ್ಸಿಡಿ ಆ ಥರದ್ದು ಏನೂ ಇಲ್ಲ. ಅದು ರೈತರನ್ನೇ ಇದು ಮಾಡಿಕೊಂಡು ಗ್ರೇಡಿಂಗ್ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಅವರೇ ಇದು ಮಾರ್ಕೆಟಿಂಗ್ ಮಾಡ್ಕೋಬೇಕು ಸರ್. ನಮ್ಮ ಇಲಾಖೆಯಿಂದ ಪಾಲಿಯೋಸಿಕ್ ಪ್ಲಸ್ ಬೆಳೆ ಏನು ಬೆಳೀತಾರೆ ಅದಕ್ಕೆ ಮಾತ್ರ ಸಬ್ಸಿಡಿ ಇದೆ. ಅಲ್ಲ, ಈಗ ಜನರಲ್ ಆಗಿ ತಾವು ಈ ಪ್ಯಾಕ್ ಹೌಸ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಬೇರೆ ಬೇರೆದಕ್ಕೆಲ್ಲ ಅದು ಪ್ಯಾಕ್ ಹೌಸ್ ಅಂದರೆ ಸರ್ ನಮ್ಮ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನಲ್ಲಿ 20-30 ಹಂಗೆ ಮನೆ ಕಟ್ಕೊಂಡು ಅದನ್ನ ಬೇಕಾದ್ರೆ ರೂಮ್ ಥರ ಮಾಡ್ಕೊಂಡು ಪ್ಯಾಕ್ ಹೌಸ್ ಅಂತ ಹೇಳ್ತೀವಿ. ಅದರಲ್ಲಿ ಸ್ಟಾರ್ಟಿಂಗ್ ಟೇಬಲ್ಲು, ಮೂವೇಬಲ್ ಟ್ರಾಲಿ ಅಂತ ಆ ಸ್ಕೀಮ್ ಇದೆ ಸರ್. ಅದು ಪ್ಯಾಕ್ ಹೌಸ್ ಅದಕ್ಕೆ 20/30 ಮನೆ ಕಟ್ಕೊಂಡು ಅದಕ್ಕೆ 2,40,000 ಸಬ್ಸಿಡಿ ಬರುತ್ತೆ ಸರ್. ನಮ್ಮ ಇಲಾಖೆಯಿಂದ ಮಾಡ್ಕೋಬೋದು. ಅದು ಬಿಟ್ಟು ಅದ್ರ ಜೊತೆ ಬಿಟ್ಟು ಕೃಷಿ ಹೊಂಡನ ಮಾಡ್ಕೋಬೋದು. ಕೃಷಿ ಹೊಂಡ ಈಗ 20-30 ಕಟ್ಟರೆ ಅದೇನು ಮಳೆ ಬರುತ್ತಲ್ಲ, ಆ ಗಟಾರಲ್ಲಿ ನೀರು ಬರುತ್ತೆ, ಎಲ್ಲ ಕೃಷಿ ಹೊಂಡಕ್ಕೆ ಬೀಳುತ್ತೆ. ಆ ಕೃಷಿ ಹೊಂಡ ನೀರು ನೀವು ಪಾಲಿ ಹೌಸಿಗೆ ಯೂಸ್ ಮಾಡ್ಕೋಬೋದು. ಅದು ಪಾಲಿ ಮನೆ ಮೇಲೆ ಬಿದ್ದಂತಹ ನೀರೆಲ್ಲ ರೈನ್ ಹಾರ್ವೆಸ್ಟಿಂಗ್, ಮಳೆ ನೀರು ಹಾರ್ವೆಸ್ಟಿಂಗ್ ಮಾಡಿ ಆ ಶೇಖರಣೆ ಮಾಡಿ ಪಾಲಿಯೋ ಇದರಲ್ಲಿ ಕೃಷಿ ಹೊಂಡದಲ್ಲಿ ಕೃಷಿ ಹೊಂಡ ನೀರನ್ನೇ ಡ್ರಿಪ್ ಇರಿಗೇಷನ್ ಮುಖಾಂತರ ನೀವು ಸಪ್ಲೈ ಮಾಡ್ಕೋಬೋದು. ಬರಗಾಲವಿರಲಿ, ಪ್ರವಾಹವೇ ಬರಲಿ, ಆಲಿಕಲ್ಲೆ ಬೀಳಲಿ, ಕೀಟ ಪತಂಗ ಬೆಳೆ ತಿನ್ನಲಿ, ಯಾವುದೇ ಚಿಂತೆ ಇಲ್ಲ. ಏಕೆಂದರೆ ನಾವು ತೆಗೆದುಕೊಂಡಿದ್ದೇವೆ ಪ್ರಧಾನಮಂತ್ರಿ ಫಸಲ್ ವಿಮೆ. संकट के समय प्रधानमंत्री फसल बीमा योजना किसानों के लिए वरदान है. ಈ ಯೋಜನೆಯಲ್ಲಿ ಅತಿ ಕಡಿಮೆ ಪ್ರೀಮಿಯಂ, ಅಧಿಕ ಕೊಡುಗೆ. ಪ್ರತಿ ವರ್ಷ 5 ಕೋಟಿ ರೈತರು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಈಗ ನಿಮ್ಮ ಸರದಿ. ಹತ್ತಿರದ ಕೃಷಿ ಇಲಾಖೆ, ಸಹಕಾರಿ ಬ್ಯಾಂಕ್, ಅಧಿಕೃತ ವಿಮಾ ಕಂಪನಿ, ಜನಸೇವಾ ಕೇಂದ್ರ, ಫಸಲ್ ವಿಮಾ ಪೋರ್ಟಲ್ ಅಥವಾ ಫಸಲ್ ವಿಮಾ ಆಪ್ ಮೂಲಕ ನೋಂದಣಿ ಮಾಡಬಹುದು. ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ವತಿಯಿಂದ ಜನಹಿತಕ್ಕಾಗಿ ಜಾರಿಗೊಳಿಸಲಾಗಿದೆ. ಫಸಲ್ ಬಿಮಾ ಕಿ ಪ್ರಧಾನಮಂತ್ರಿ ಕಿ ಯೋಜನಾ ನ್ಯಾರಿ. ನಿಮ್ಮ ಆಶಯ ಏನು ಸೋಮಶೇಖರ್ ಅವರೇ? ಇನ್ನೂ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಇನ್ನು ಏನು ಅಂದರೆ ಸರ್, ಈಗ ನಾನು ಸುಮಾರು ಆಲೂಗಡ್ಡೆ, ಈರುಳ್ಳಿ ಬಿಟ್ಟರೆ ಮಿಕ್ಕದ್ದು ಎಲ್ಲ ಕ್ರಾಪನ್ನು ಬೆಳೆದಿದ್ದೀನಿ ಸರ್. ಈಗ ಏನು ಟನ್ಗಟ್ಟಲೆ ಕಲ್ಲಂಗಡಿ, 30-40 ಟನ್ನು ಮಂಗಳೂರು ಕುಕ್ಕಂಬರು, ಬಾಳೆ ಅಂತೂ ಎಷ್ಟು ಟನ್ನು ಅಂದರೆ ಬಾಳೆ, ಪಚ್ಚಬಾಳೆ, ಏಲಕ್ಕಿ ಬಾಳೆ, ಮೈಸೂರು ದಸರಾ ಪ್ರೈಸಲ್ಲಿ ಎಷ್ಟೋ ಸರಿ ನನಗೆ ಪ್ರಥಮ ಪ್ರೈಸ್ ಎಲ್ಲ ಕೊಟ್ಟವ್ರೆ. ಅದರ ಡ್ಯಾಕ್ ಬಿಟ್ಬಿಟ್ರಿ ಆಲೂಗಡ್ಡೆ, ಈರುಳ್ಳಿ. ಬಟ್ ಹಾಸನದಲ್ಲಿ ಆಲೂಗಡ್ಡೆ ಬೆಳೀತಾರೆ ಅಂತ ಕೇಳಿದ್ವಿ. ಅದರಿಂದ ಸುಮ್ಮನೆ ಇಲ್ಲಿ ಮಾಡಿ ಕೈ ಸುಟ್ಕೋಬಾರ್ದು. ಯಾಕಂದರೆ ಇದು ಪಾಲಿಹೌಸಲ್ಲಿ ಬೆಳೆಯೋದೇ ನಮಗೆ ಸೆನ್ಸಿಟಿವ್ ಆಗಿರೋದ್ರಿಂದ ಜಾಸ್ತಿ ವೇಳೆಯನ್ನು ಅಲ್ಲಿ ನಾವು ಎಷ್ಟು ಸ್ಪೆಂಡ್ ಮಾಡ್ತೀವಿ ಪಾಲಿಹೌಸ್ಗಳಲ್ಲಿ ಅಂದರೆ ಮಾನಿಟರ್ ಮಾಡ್ತೀವಿ. ಹಂಗಾಗಿ ಬೇರೆ ಜಾಸ್ತಿ ಲೀಸ್ ಮಾಡ್ಕೊಂಡಿದೆ ಮೊದಲು ಒಂದು 30 ಎಕರೆ ಅಷ್ಟು, ಅದು ಬಿಟ್ಬಿಟ್ಟೆ. ಈಗ ಪಾಲಿಹೌಸ್ಗಳಾದಮೇಲೆ ಜಾಸ್ತಿ ಇದನ್ನ ಹೆಚ್ಚಿನ ಗಮನವನ್ನು ಈ ಕಡೆ ಕೊಡ್ತಾ ಇದ್ವಿ ಸರ್. ಹಂಗಾಗಿ ನಮಗೆ ಕ್ರಾಫ್ಟ್ಗಳಲ್ಲಿ ಬೆಳೆಯೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಸರ್. ಏನಾದ್ರು ಅಂತಿಮವಾಗಿ ಹೇಳ್ತೀರಾ? ಪಾಲಿ ಮನೆ ಏನಂದ್ರೆ ಸರ್, ಈಗ ನೀವು ಹೊರಗಡೆ ಯುರೋಪಿಯನ್ ಕಂಟ್ರೀಸ್ಗೆ ನೀವು ಕಂಪೇರ್ ಮಾಡಿದರೆ ಅಲ್ಲಿ ಚಳಿ ಜಾಸ್ತಿ ಇರುತ್ತೆ, ಕೋಲ್ಡ್ ವೆದರ್ ಇರುತ್ತೆ. ಅಲ್ಲಿ ಕಂಪೇರ್ ಮಾಡಿದರೆ ನಮ್ಮ ಇಂಡಿಯಾದ ಕ್ಲೈಮೇಟ್ ಏರಿಯಾ ಭಾರಿ ಸೂಕ್ತ. ಇಲ್ಲಿ ನ್ಯಾಚುರೇಟೆಡ್ ವೆಂಟಿಲೇಟ್ ಪಾಲಿಯೋಸ್ ಇರುತ್ತಲ್ಲ, ಅದರಲ್ಲಿ ನೀವು ಆ ಸೇಮ್ ಕ್ವಾಲಿಟಿ ಇರೋದು ಇಲ್ಲಿ ಬೆಳಿಬೋದು. ಅಲ್ಲೆಲ್ಲ ಯುರೋಪಿಯನ್ ಕಂಟ್ರೀಸ್ ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ ಹೀಟ್ ಕೊಡ್ತಾರೆ. ಆರ್ಟಿಫಿಷಿಯಲ್ ಹೀಟ್ ಕೊಟ್ಟು ಆ ಟೆಂಪ್ರೇಚರ್ ಮೇಂಟೈನ್ ಮಾಡಿಕೊಂಡು ಆ ಕ್ವಾಲಿಟಿ ತೊಗೊಳಕ್ಕೆ ಅಲ್ಲಿ ಖರ್ಚು ಜಾಸ್ತಿ ಬರುತ್ತೆ. ಬಟ್ ನಮ್ಮ ಇಂಡಿಯಾದಲ್ಲಿ ಹಂಗಿಲ್ಲ. ನ್ಯಾಚುರಲಿಗೆ ನೀವು ಏನು ಪಾಲಿಯೋಸ್ ಇದೆ, ನ್ಯಾಚುರಲ್ ವೆಂಟಿಲೇಟ್ ಪಾಲಿಯೋಸ್, ಲೋ ಕಾಸ್ಟ್ ಪಾಲಿಯೋಸಲ್ಲಿ ಗ್ರೋ ಮಾಡಿ ಸೇಮ್ ಕ್ವಾಲಿಟಿ ಏನಿರುತ್ತೆ ಅಲ್ಲಿ ನೀವು ಇಲ್ಲಿ ಬೆಳೆದು ಇಲ್ಲಿಂದ ನೀವು ಬೇಕಾದ್ರೆ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗೆ ಸೋಮಶೇಖರ್ ಅವರೇ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಹೌದು ಸರ್. 9342105899. ಇನ್ನೊಮ್ಮೆ 9342105899. ಇನ್ನೂ ಒಂದು ಸರಿ ಹೇಳ್ಬಿಡಿ. 9342105899. ತಮ್ಮದು ಅನ್ಸರ್ ಹುಸೇನ್ ಅವರೇ? 9986086262. ಇನ್ನೊಮ್ಮೆ 9986086262. 9986086262. ಒಳ್ಳೆಯದು ಸೋಮಶೇಖರ್ ಅವರೇ ಹಾಗೂ ಅನ್ಸರ್ ಹುಸೇನ್ ಅವರೇ, ಪಾಲಿಮನೆ ಬೇಸಾಯ ತಾಂತ್ರಿಕತೆಗಳು ಮತ್ತು ಇಲಾಖೆ ಸವಲತ್ತುಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಪಾಲಿಮನೆ ತೋಟಗಾರಿಕೆ ಸರ್ಕಾರದ ಸೌಲಭ್ಯಗಳು ಮತ್ತು ಪಾಲಿಮನೆ ಬೇಸಾಯದ ಸಾಧಕ ಬಾಧಕಗಳನ್ನು ಕುರಿತ ಸಂವಾದವನ್ನು ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರು ತಾಲೂಕು ಜಯಪುರದ
ಸಹಾಯಕ ತೋಟಗಾರಿಕಾ ಅಧಿಕಾರಿ ಡಾಕ್ಟರ್ ಅನ್ಸಾರ್ ಹುಸೇನ್ ಮತ್ತು ಮೈಸೂರು ತಾಲೂಕು ತಳೂರು ಗ್ರಾಮದ ಕೃಷಿಕ ಟಿಎಸ್ ಸೋಮಶೇಖರ್. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ. ನೆರವು ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ. ಹಣ್ಣು ಹೊನ್ನು.